ನನ್ನ ಹೆಸರು ಕಾರ್ತಿಕ್. ನನಗೆ ಅಪ್ಪ ಅಮ್ಮ ಯಾರು ಅಂತಲೂ ಗೊತ್ತಿಲ್ಲ. ನನ್ನನ್ನು ಸಾಕಿದ್ದು ಒಬ್ಬ ತಾತ. ಇತ್ತೀಚೆಗೆ ಆ ತಾತನೂ ಸತ್ತೋದ್ರು. ನನಗೆ ಫ್ರೆಂಡ್ಸು ಯಾರೂ ಇಲ್ಲ. ಯಾಕಂದರೆ ನನಗೆ ಚಿಕ್ಕ ವಯಸ್ಸಿಂದ ನನಗೆ ನಾನೇ ಮಾತಾಡ್ಕೊಳ್ಳೋ ಅಭ್ಯಾಸ ಇದೆ. ನನ್ನ ಜೀವನದಲ್ಲಿ ದೊಡ್ಡ ಆಸೆ ಅಂದರೆ ಸೂಸೈಡ್ ಮಾಡ್ಕೊಂಡು ಸಾಯಬೇಕು ಅಂತ. ಇದಕ್ಕೆ ಮುಂಚೆ 2 ಸಲ ಪ್ರಯತ್ನ ಪಟ್ಟಿದ್ದೆ, ಆದರೆ ಆಗಿರಲಿಲ್ಲ. ಸಲ ನಾನು 100% ಸತ್ತೇ ಸಾಯ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಹಲೋ ಸರ್, 1 ಅವರ್ ರೂಮ್ ಕೇಳಿದ್ರಿ. ಎಕ್ಸ್ಟೆಂಡ್ ಮಾಡ್ತೀರಾ ಅಥವಾ ಚೆಕ್ಔಟ್ ಮಾಡ್ತೀರಾ ಸರ್? ಹಲೋ ಹಲೋ ಸರ್, ಬರೋ ಬರೋ. ಸರ್ ಸರ್ ಎದ್ದೇಳಿ ಸರ್. ಸರ್ ಏನಾಯ್ತು ಸರ್? ಸರ್ ಸರ್ ಎದ್ದೇಳಿ ಸರ್. ಸರ್ ಸರ್ ಎದ್ದೇಳಿ ಸರ್. ಇವ್ನಿಗೆ ಯಾಕೋ ರೂಮ್ ಕೊಟ್ಟೆ? ಇವ್ರು ನಿಮ್ಗೆ ಗೊತ್ತೇ ಗೊತ್ತಾ? ನನಗಲ್ಲ, ಇಡೀ ಊರಿಗೆ ಗೊತ್ತು. ಲಾಡ್ಜಲ್ಲಿ ರೂಮ್ ಹಾಕಿ ಸೂಸೈಡ್ ಅಟೆಂಪ್ಟ್ ಮಾಡಿದೆ ಒಂದು ಕೆಲಸ. ಆಹಾ, ನಾನು ಸಾಯೋದು ನಂಗೆ ಫೀಲ್ ಆಗ್ತಾ ಇದೆ. ನಾನು ಸತ್ತೇ ಸಾಯ್ತೀನಿ. ದೇವ್ರೆ ಥ್ಯಾಂಕ್ ಯು. ನಾನು ಸಾಯ್ತಾ ಇದ್ದೀನಿ. ಸ್ವರ್ಗ ಇಷ್ಟು ಕಲರ್ಫುಲ್ ಆಗಿದೆ. ಪಾಪ ಯಾರೋ ಫ್ಯಾಮಿಲಿಯವ್ರ ಹೋಲ್ಸ್ ಎಲ್ಲ ಸತ್ತೋಗಿದ್ದಾರೆ. ಇವನ್ ಯಾರೋ ಕಳ್ಳ ಇದ್ದಂಗಿದ್ದಾನೆ. ಅಯ್ಯೋ ಪಾಪ, ನರ್ಸು ಸತ್ತೋಗ್ಬಿಟ್ಟಿದ್ದಾಳೆ. ಯಾಕ್ರಿ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸತ್ತು ಸ್ವರ್ಗಕ್ಕೆ ಬಂದಿದ್ದೀರಾ? ನಿಮ್ಗೇನಾಗಿತ್ತು? ಇದಕ್ಕೇನು ಕಮ್ಮಿ ಇಲ್ಲ. ಸ್ವರ್ಗದಲ್ಲಿರೋ ಆಸ್ಪತ್ರೆಗೆ ಕಾರ್ತಿಕ್ ಅಂತ ಒಬ್ಬ ಪೇಷಂಟ್ ಬಂದಿದ್ದಾನೆ. ಅವನ್ನ ನೋಡ್ಕೋ ಅಂತ ಡಾಕ್ಟರ್ ಕುಮಾರ್ ಕಳ್ಸಿದ್ದಾರೆ. ಡಾಕ್ಟರ್ ಕುಮಾರ ಅಂದ್ರೆ? ಅಂದ್ರೆ ನೀವಿನ್ನೂ ಸತ್ತಿಲ್ಲ. ತಿಂದಿರೋ ಮಾತ್ರೆನ ಕುಡ್ದಿರೋ ನೀರನ್ನ ಕಕ್ಸಿದೀವಿ. ನೀವಿರೋದು ಆಸ್ಪತ್ರೆಯಲ್ಲಿ. ನಾನು ನರ್ಸ್, ನೀವು ಪೇಷಂಟ್. ಅಯ್ಯೋ, ನಾನು ಸತ್ತಿಲ್ವಾ? ನಾನು ಸಾಯ್ಬೇಕು, ನಾನು ಸಾಯ್ಬೇಕು, ನಾನು ಸಾಯ್ಬೇಕು. ರೀ ಮಿಸ್ಟರ್, ಇದು ಆಸ್ಪತ್ರೆ ಕಣ್ರಿ. ಇಲ್ಲಿ ಸಿಗರೇಟ್ ಸೇದ್ತಾ ಇದ್ದೀರಾ? ಬಿಸಾಕ್ರಿ. ಇಲ್ಲಿ ಸಿಗರೇಟ್ ಸೇದಬಾರ್ದು ಅಂತ ಗೊತ್ತಿಲ್ವಾ? ಆಂಟಿ, ಆಂಟಿ,
ಆಂಟಿ ಇಲ್ಲಿ ನೋಡಿ, ನಿಮ್ಮ ಹಸ್ಬೆಂಡ್ ಆಸ್ಪತ್ರೆಯಲ್ಲಿ ಸಿಗರೇಟ್ ಸೇರ್ತಾ ಇದ್ದಾರೆ. ಸ್ವಲ್ಪ ಬುದ್ಧಿ ಹೇಳಿ. ಯಾರು ಇಲ್ವಲ್ಲ, ಇವ್ನು ಯಾರೋ ಮೆಂಟ್ಲ್ ಅನ್ಸುತ್ತೆ. ಆಂಟಿ ಆಂಟಿ ಇರಿ, ನಾನು ನರ್ಸ್ನ ಕರಿತೀನಿ. ಸಿಸ್ಟರ್ ಸಿಸ್ಟರ್. ಒಂದೊಳ್ಳೆ ಕಾಟ ಆಯ್ತು. ಏನ್ರಿ, ಏನಾಯ್ತು? ನೋಡಿ, ಈ ಮನುಷ್ಯ ಆಸ್ಪತ್ರೆಯಲ್ಲೇ ಸಿಗರೇಟ್ ಸೇರ್ತಾ ಇದ್ದಾನೆ. ಇಲ್ಲಿ ಯಾರು ಇಲ್ವಲ್ಲ, ಇವನ್ ಯಾಕೆ ಹಿಂಗಾಡ್ತಿದ್ದಾನೆ? ರೀ, ಸಿಕ್ ಮಾತ್ರ ತಿಂದು ತಿಕ್ಲಿ ತರ ಆಡ್ಬೇಡಿ. ಇಲ್ಲಿ ಯಾರು ಇಲ್ಲ, ಸುಮ್ನೆ ಮಲ್ಕೊಳ್ರಿ. ಇದೇ ನಿಜನಾ, ಭ್ರಮೆನಾ, ಅಥವಾ ನನ್ನ ತೊಗೊಂಡಿದ್ದು ಮಾತ್ರ ಎಫೆಕ್ಟಾ? ಡಾಕ್ಟರ್ ಕರಿತಾರೆ, ಬಾರಪ್ಪ. ನಂಗೆ ನಡೆಯೋಕ್ಕಾಗಲ್ಲ, ಸುಸ್ತಾಗಿದೆ. ಅಲ್ಲ ಕಾರ್ತಿಕ್, ನಿನ್ಗೇನು ಕಡಿಮೆ ಆಗಿದೆ ಅಂತ ಸಹಾಯಕ್ಕೆ ಹೊರಟಿದ್ಯಾ? ನಿಮ್ಮ ತಾತ ಮಾಡಿರೋ ಆಸ್ತಿ ಪಾಸ್ತಿ ಬೇಕಾದಷ್ಟಿದೆಯಲ್ವಾ, ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡಿರ್ಬೋದಲ್ಲ. ಆಸ್ತಿ ಒಂದಿದ್ರೆ ಸಾಕ ಸರ್. ನನಗೆ ನನ್ನೂರು ಅಂತ ಯಾರೂ ಇಲ್ಲ, ನನಗೆ ಯಾವ ಫ್ರೆಂಡ್ಸೂ ಇಲ್ಲ, ಹಸುವಾದರೆ ಅಡುಗೆ ಮಾಡಿ ಹಾಕೋಕ್ಕೂ ಯಾರೂ ಇಲ್ಲ. ಒಂಟಿಯಾಗಿ ಬದುಕೋದು ತುಂಬ ಕಷ್ಟ. ನೋಡಿದ್ರ ಸರ್, ನನ್ನ ಕತೆ ಕೇಳಿ ನಿಮಗೆ ಅಳು ಬಂತು. ಇನ್ನು ನಾನು ಹೇಗಿರಬೇಕು ಹೇಳಿ? ನಾನೆಲ್ಲ ಪಾಳ್ತಾ ಇದ್ದೀನಿ. ಹಾಂ, ಹೌದಾ? ಯಾರೋ ಹುಡುಗಿ ಹೇಳ್ತಾ ಇದ್ದಾಳೆ. ಏಯ್, ಏನ್ ಮಾಡ್ತಾ ಇದ್ಯಾ? ಏನನ್ನು ಹುಡುಕ್ತಾ ಇದ್ಯಾ? ಡಾಕ್ಟ್ರೇ, ನಿಮ್ನ ತುಂಬಾ ಒಳ್ಳೆ ಮನುಷ್ಯ ಅನ್ಕೊಂಡಿದ್ದೆ. ಇಷ್ಟದಲ್ಲಿ ಯಾರನ್ನ ಕೂಡಕೊಂಡು ಏನ್ ಮಾಡ್ತಾ ಇದ್ದೀರಾ? ಕೂಡಾಕಿದ್ದೀನ? ಏನು ಹೇಳ್ತಿದ್ದಾನೆ? ಡಾಕ್ಟ್ರೇ, ಯಾರಿ ಹುಡುಗಿ? ಹುಡುಗಿನ? ಎಲ್ಲಿದ್ದಾಳೆ? ನೋಡಿ, ಯಾರಿದ್ದಾರೆ ಅಂತ ಒಬ್ಬನೇ ಮಾತಾಡ್ತಾ ಇದ್ದಾನೆ. ನಿಮಗೆ ನ್ಯಾಯ ಕೊಡಿಸ್ತೀನಿ. ಡಾಕ್ಟರ್ ಮನುಷ್ಯ ಅಂತ ನನ್ಗೆ ಗೊತ್ತಿರಲಿಲ್ಲ. ಬಾಯ್ಸ್, ನೀವೇನು ಹೆದರ್ಕೋಬೇಡಿ. ಎಳ್ಕೊಂಡೋಗಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟು ವಾರ್ಡ್ಗಾಕ್ರಿ ಇವನ್ನ. ನಾನು ನ್ಯಾಯ ಕೊಡಿಸ್ತೀನಿ. ಏಯ್, ಅಳ್ಬೇಡಿ ಅಳ್ಬೇಡಿ ಡಾಕ್ಟ್ರೇ, ನಿಮಗೆ ಇಂಥ ಕೆಟ್ಟ ಬುದ್ಧಿ ಅಂತ ಗೊತ್ತಿರಲಿಲ್ಲ. ಬಿಡ್ರಿ. ಪ್ರತಿ ತಿಂಗಳು ಇದೇ ಗೋಳಾಯ್ತಲ್ಲ ಒಂದು. ಡಾಕ್ಟ್ರು ಮತ್ತೆ ಒಂದು ಕೈ ಚಳಕ ಶುರು ಮಾಡ್ತಾ ಅನ್ಸುತ್ತೆ. ಈಗ ಒಂದು ರೆಡ್ ಡಂಡ ಹಿಡ್ದಾಕ್ತೀನಿ. ಇವನು ಯಾರು? ಮಧ್ಯರಾತ್ರಿ ಆಟ ಆಡ್ತಾ ಇದ್ದಾನೆ. ಲೇ ಲೇ, ನಿಂಗೆ ತಲೆ ಸರಿ ಇಲ್ವಾ? ಮಧ್ಯರಾತ್ರಿ ಮಂಚದ ಮೇಲೆ ಹಂಗೆ ಕುಣಿತಾ ಇದೆಯಾ? ಆಸ್ಪತ್ರೆ ಕಣೋ ಇದು. ಪೇಷಂಟ್ಸ್ ಎಲ್ಲ ಮಲಗೋದು ಬೇಡವಾ? ಲೇ ಪುಕ್ಲಾ, ಮುಚ್ಕೊಂಡು ಮಲ್ಕೊಳ್ಳೋ. ಅಯ್ಯೋ ನಿನ್ನ, ನನಗೆ ಹೋಗೋ ಬಾರೋ ಅಂತೀಯ? ಆಂಟಿ ಆಂಟಿ, ಅಲ್ಲಿ ನೋಡಿ ನಿಮ್ಮ ಮಗನ್ನ ಮಂಚದ ಮೇಲೆ ಕುಣಿತಾ ಇದ್ದಾನೆ. ನಿದ್ರೆನೇ ಬರ್ತಿಲ್ಲ. ಸುಮ್ಮನಿರೋ ಅಂದ್ರೆ ನನಗೆ ಹೋಗೋ ಬಾರೋ ಅಂತಾನೆ. ಇದೇನ್ ಜನರಲ್ ಹಾಸ್ಪಿಟ್ಲಾ, ಮೆಂಟಲ್ ಹಾಸ್ಪಿಟ್ಲಾ? ಅಲ್ಲಿ ಯಾರು ಇಲ್ಲ, ಎಲ್ಲ ನಿನ್ ಭ್ರಮೆ. ಸುಮ್ನೆ ಮಲ್ಕೋ. ನಿಜವಾಗ್ಲೂ ಯಾರಿಲ್ವಾ? ದೇವ್ರಾಣೆಗೂ ಯಾರೂ ಇಲ್ಲ. ಹೌದಾ? ಯಾರು ಇಲ್ವಾ? ಹೌದು. ಇವನು ಹೋಗಿ ಹೋಗಿ ನನ್ನ ಪಕ್ಕದ ಬೆಡ್ಗೆ ಬರ್ಬೇಕಾ? ನನಗೆ ಏನಾದರೂ ಭ್ರಮೆನಾ? ಓ, ಟ್ಯಾಬ್ಲೆಟ್ಸ್ ಎಫೆಕ್ಟ್ ಇರಬೇಕು.
ಕತ್ತೆಗಾಗೋಷ್ಟು ವಯಸ್ಸಾಗಿದೆ, ಈ ರೀತಿ ಮಾಡಕ್ ನಾಚಿಕೆ ಆಗಲ್ವಾ? ರೀ ಯಾಕ್ರಿ ಈ ತರ ಹುಚ್ಚುಚ್ಚಾಗಿ ಆಡ್ತಿದ್ದೀರಾ? ಸಿಸ್ಟರ್, ಇವ್ರು ಮಾಡೋ ತಪ್ಪಿಗೆ ನನಗೆ ಯಾಕೆ ಬೈತೀರಾ? ಬೆಳಗ್ಗೆಯಿಂದ ಅತಿ ಆಯ್ತು ಒಂದು ಸ್ಟುಪಿಡ್. ಅವಾಗ್ಲೆಯಿಂದ ತಲೆ ತಿಂದಿದ್ದಲ್ದೆ ಇವಾಗ ಸುಳ್ಳು ಬೇರೆ ಹೇಳ್ತೀರಾ? ಯಾರು ಇದಾರಲ್ಲಿ? ಈ ತಾತನೇ, ಇಲ್ಲಿ ನೋಡಿ, ಇವರೇ ಪೇಪರ್ ಹಾರಿಸ್ತಾ ಇರೋದು. ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡಿ. ಇಲ್ಲಿ ಯಾರು ಇಲ್ಲ, ಫ್ಯಾನ್ ಗಾಳಿಗೆ ಪೇಪರ್ ಹಾರ್ತಾ ಇದೆ ಅಷ್ಟೇ. ಏನಿದು ಟ್ಯಾಬ್ಲೆಟ್ ಈ ಥರ ಎಫೆಕ್ಟ್ ಹೊಡಿತಾ ಇದೆ? ಮೊದಲು ಜಾಗ ಖಾಲಿ ಮಾಡಬೇಕು. ಹಾಯ್ ಸಿಸ್ಟರ್, ಗುಡ್ ಮಾರ್ನಿಂಗ್. ಆಹಾ, ಡಾಕ್ಟರ್, ಯಾವ್ದಪ್ಪ ಇಷ್ಟೊಂದು ಕ್ಯೂಟ್ ಆಗಿರೋ ವಾಯ್ಸು? ಹಾಗೇನಿಲ್ಲ. ಮತ್ತೆ ನೀವೇನು 2 ದಿನ ಕಾಣಿಸ್ಲಿಲ್ಲ, ಊರಿಗೆ ಹೋಗ್ಬಿಟ್ಟಿದ್ರಿ. ಮನೆಯಲ್ಲಿ ಗಂಡು ಹುಡುಕ್ತಾ ಇದ್ದಾರಾ? ಸುಮ್ನೆ ರೀ. ಅಪ್ಪ, ಎಷ್ಟು ಮುದ್ದಾಗಿದ್ದಾಳೆ. ಇದು ಭ್ರಮೆನಾ ನಿಜಾನಾ? ಆಂಟಿ, ನೀವು ಕನ್ಫ್ಯೂಸ್ ಆಗಬೇಡಿ. ನನಗೆ ಭ್ರಮೆ ಅಂತ ನಂಗೆ ಗೊತ್ತು. ಈಗ ನನ್ನ ಮುಂದೆ ಒಂದು ಸುಂದರವಾದ ಹುಡುಗಿ ನಿಂತಿದ್ದಾಳೆ. ಅವಳನ್ನ ನೋಡ್ತಾ ಇದ್ರೆ ಲವ್ ಮಾಡಬೇಕು ಅನಿಸ್ತಿದೆ. ಅವಳ ಕಣ್ಣು, ಮುಖ, ಅಂದ ನೋಡ್ತಾ ಇದ್ರೆ ಇಂಥ ಹುಡುಗಿ ಸಿಕ್ಕಿದ್ರೆ ಇವಾಗಲೇ ಮದುವೆ ಮಾಡ್ಕೋಬೇಕು ಅನ್ನಿಸ್ತಾ ಇದೆ. ಬಟ್ ಏನು ಮಾಡಲಿ, ಎಲ್ಲ ಭ್ರಮೆ. ನನಗೆ ಕಾಣಿಸೋದು ನಿಮಗೆ ಕಾಣಿಸಲ್ಲ, ನನಗೆ ಕೇಳಿಸ್ತಿರೋ ಆ ಬ್ಯೂಟಿಫುಲ್ ವಾಯ್ಸ್ ನಿಮಗೆ ಕೇಳಿಸಲ್ಲ. ಎಲ್ಲ ಭ್ರಮೆ. ಭ್ರಮೇಲೇ ಇಂಥ ಸುಂದರವಾದ ಹುಡುಗಿ ಬರ್ತಾಳೆ ಅಂದರೆ ನಾನು ಇನ್ನೆಂಥ ಭ್ರಮೇಲಿರ್ಬೋದು. ಲೋ ಮರಿ, ಇದು ಭ್ರಮೆ ಅಲ್ಲಪ್ಪ. ನಿನ್ ಮುಂದೆ ನಿಂತಿರೋ ಸುಂದರವಾದ ಹುಡುಗಿ ಡಾಕ್ಟರ್ ಪ್ರಿಯಾ ಅಂತ. ನಾನು ಇಷ್ಟು ಸಲ ಸಾಯಕ್ಕೆ ಪ್ರಯತ್ನ ಪಟ್ಟರು ಆ ದೇವ್ರು ನನ್ನ ಬದುಕಿಸಿದ್ದು ಮೋಸ್ಟ್ಲಿ ನಾನು ಇವಳನ್ನ ಮೀಟ್ ಆಗಲಿ ಅನ್ನೋದಕ್ಕೆ ಅನ್ಸತ್ತೆ. ಇದು ಸರಿ ಸರಿ, ಇನ್ನು ಎಲ್ಲ ಮರಿ, ಇನ್ನು ಮುಂದುವರಿ ಅಂದಾಯ್ತು ಪ್ರೀತಿ. ನಿನ್ನ ಕಂಡ ಕ್ಷಣ ಎಲ್ಲ ವಿನೂತನ ದಿನ, ಹೊಸತನ ಶರಣಾದಿನ. ನಗು ನಗು ಚೆಲಿ, ನಿನ್ನ ನಗುವಲಿ ನನ್ನ ಖುಷಿ ಇದೆ ಅಂದಾಯ್ತು ಪ್ರೀತಿ. ಇನ್ನು ಮುಂದೆ ಎಂದು ನನ್ನ ಜೀವ ನಿಂದು, ಅನುಮಾನ ಬೇಡ ಅಂದಾಯ್ತು ಪ್ರೀತಿ. ನಿನ್ ಹಿಂದೆ ನಾನೆಂದು ಬರ್ತೀನಿ, ಬಿಡದೆ ನೇರಾಳಂತೆ ಜೊತೆಯಲ್ಲೇ ಇರ್ತೀನಿ. ಇನ್ನೆಂದು ನಾವೆಂದು ಒಂದೇ ಎಂದು ಬರಿತೀನಿ. ನೀನಿಂದು ನನಗಾಗಿ ನಿನ್ನಲ್ಲೇ ನಾ ಬೆರಿತೀನಿ. ಇದು ಸರಿ ಸರಿ, ಇನ್ನು ಎಲ್ಲ ಬರಿ, ಇನ್ನು ಮುಂದುವರಿ ಅಂದಾಯ್ತು ಪ್ರೀತಿ. ನಿನ್ನ ಕಂಡ ಕ್ಷಣ ಎಲ್ಲ ವಿನೂತನ ದಿನ, ಹೊಸತನ ಶರಣಾದಿನ. ನಗು ನಗು ಚೆಲಿ, ನಿನ್ನ ನಗುವಲಿ ನನ್ನ ಖುಷಿ ಇದೆ ಅಂದಾಯ್ತು ಪ್ರೀತಿ. ಇನ್ನು ಮುಂದೆ ಎಂದು ನನ್ನ ಜೀವ ನಿಂದು, ಅನುಮಾನ ಬೇಡ ಅಂದಾಯ್ತು ಪ್ರೀತಿ. ಬಡವಾಗಿ ಸೋತಿದ್ದ ದಿನಗಳೆಲ್ಲವೂ ಸಿಟ್ಟಾಗಿ ನಿನ್ನ ಕಾಣಲು ಪೂಜಿಸಿದ್ದವು. ಸೊಗಸಾಗಿ ಮಾಗಿದ್ದ ಪದಗಳೆಲ್ಲವೂ ಮುದ್ದಾಗಿ ಸ್ವಾಗತಿಸಲು ಕಾಯುತ್ತಿದ್ದವು. ನೀ ಬೇಡ ಅಂದರು ಇಂದು ನಾನಿನ್ನ ಬಿಡಲು ಎಂದು. ಜನ್ಮ ಜನ್ಮದ ಬಂದು ನನಗಾಗಿ
ಅಂದವೆಲ್ಲವೂ ಒಟ್ಟಾಗಿ ಸಂಭ್ರಮಿಸಲು ಸೇರಿಕೊಂಡವು. ನನಗಾಗಿ ಕೂಡಿಟ್ಟ ಅಂದವೆಲ್ಲವೂ ಗುಟ್ಟಾಗಿ ನನ್ನ ಸೇರಲು ಅಸ್ತು ಅಂದವು. ನೀ ಸಾಕು ಅಂದರು ಇಂದು ನಿನ್ನ ಹೊಗಳದೆ ಬಿಡಲು ಎಂದು. ಈ ಜನ್ಮ ಜನ್ಮದ ಬಂದು ನಾವಿಬ್ಬರು ಒಂದೇ ಇಂದು. ಇದು ಸರಿ ಸರಿ ಎಂದು ಎಲ್ಲ ಬರೀ ಎಂದು ಮುಂದುವರಿ ಅಂದಾಯ್ತು ಪ್ರೀತಿ. ನಿನ್ನ ಕಂಡ ಕ್ಷಣ ಎಲ್ಲ ವಿನೂತನ ದಿನ ಹೊಸತನ ಶರಣಾದಿನ. ನಗು ನಗು ಚೆಲಿ ನಿನ್ನ ನಗುವಲಿ ನನ್ನ ಖುಷಿ ಇದೆ ಅಂದಾಯ್ತು ಪ್ರೀತಿ. ಇನ್ನು ಮುಂದೆ ಎಂದು ನನ್ನ ಜೀವ ನಿಂದು ಅನುಮಾನ ಬೇಡ ಅಂದಾಯ್ತು ಪ್ರೀತಿ. ನೋಡಿ ಕಾರ್ತಿಕ್, ಇನ್ಮೇಲಾದರೂ ಲೈಫ್ನ ಸೀರಿಯಸ್ ಆಗಿ ತಗೊಳ್ಳಿ. ನಾನು ಕೂಡ ಅಪ್ಪ ಅಮ್ಮ ಎಲ್ಲರಿಂದ ದೂರ ಬಂದಿಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನನಗೂ ಅವ್ರ ನೆನ್ಪು ಕಾಡುತ್ತೆ. ನೋಡಿ, ಈ ಊಟದಲ್ಲಿ ಉಪ್ಪು ಹುಳಿ ಖಾರ ಎಲ್ಲನೂ ಕಮ್ಮಿನೇ, ಟೇಸ್ಟ್ ಅಂತೂ ಇರೋದೇ ಇಲ್ಲ. ಆದರೂ ಏನು ಮಾಡೋಕ್ಕಾಗುತ್ತೆ, ಅಡ್ಜಸ್ಟ್ ಮಾಡಿ ತಿನ್ನಬೇಕು. ಯಾವುದೇ ಕಾರಣಕ್ಕೂ ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಬೇಡಿ. ಖುಷಿಯಾಗಿ ನಿಮ್ಮ ಜೀವನನ ಪ್ರಾರಂಭ ಮಾಡಿ. ಆಯಿತು ಡಾಕ್ಟರ್. ಗುಡ್. ಬೇಜಾರಾದಾಗ ಬಂದು ನಾನು ನಿಮ್ಮನ್ನ ಭೇಟಿಯಾಗ್ಬೋದಾ? ಯಾಕೆ? ನನಗೆ ಫ್ರೆಂಡ್ಸ್ ಯಾರೂ ಇಲ್ಲ. ಸರಿ, ಆದರೆ ಆಗಾಗ ಬಂದು ನನ್ನ ಡ್ಯೂಟಿಗೆ ಡಿಸ್ಟರ್ಬ್ ಮಾಡಬಾರ್ದು. ಬೇರೆ ಪೇಷಂಟ್ಸ್ಗೆ ತೊಂದರೆ ಕೊಡಬಾರ್ದು. ಸರಿ. ಹಾಯ್ ಡಾಕ್ಟರ್. ಹಾಯ್. ಲೈಫ್ ಎಷ್ಟು ಬ್ಯೂಟಿಫುಲ್ ಅಲ್ವಾ ಡಾಕ್ಟರ್? ಇಂಥ ಲೈಫ್ನ ಕಳ್ಕೊಂಡ್ರೆ ಮತ್ತೆ ಸಿಗುತ್ತಾ? ಸಿಗಲ್ಲ. ನನಗೆ ಯಾವತ್ತೂ ನೀವು ಈ ಥರ ಬುದ್ಧಿನೇ ಹೇಳಿಲ್ಲ. ನಿನಗೆ ಬುದ್ಧಿ ಹೇಳಿ ಹೇಳಿ ನನ್ನ ಬುದ್ಧಿನೇ ಕಡಿಮೆ ಆಗೋಗಿದೆ. ಬರ್ತೀನಿ ಡಾಕ್ಟರ್. ಅಪ್ಪ ಪುಣ್ಯಾತ್ಮ, ದಯವಿಟ್ಟು ಈ ಕಡೆ ಮಾತ್ರ ಬರಬೇಡ. ನಿನ್ನ ಆಟ ಸಾಕಾಗೋಗಿದೆ, ದಯವಿಟ್ಟು ಹೊರಟೋಗು. ಸರಿ ಡಾಕ್ಟರ್, ಬರ್ತೀನಿ. ನನ್ನ 15 ವರ್ಷ ಸರ್ವಿಸ್ ಈ ಥರ ಪೇಷಂಟ್ ನೋಡೇ ಇಲ್ಲ. ಸರ್ ಅವಾಗಿಂದ ಫಾಲೋ ಮಾಡ್ತಾ ಇದ್ದಾರೆ. ಊರಿಗೆ ಬಂದಿರೋ ಹೊಸ ಕಳ್ಳರಿರಬೇಕು. ಬನ್ನಿ ಅವ್ರನ್ನ ಹಿಡಿದು 4 ಬಾರಿಸಿ ಪೊಲೀಸಿಗೆ ಹಿಡ್ಕೊಡೋಣ. ಯಾರು ಕಾಣಿಸ್ತಿಲ್ಲ. ಯೋ, ಬೆಳಗ್ಗೆ ಕುಡ್ಕೊಂಬಂದ್ಬಿಟ್ಟು ಜೀವ ತಿಂತೀಯ? ಹೋಗ ಮೆಂಟ್ಲು.
ನನ್ನ ಹತ್ರನೇನಾ? ಬನ್ನಿ, ಅದು ಹೆಂಗ್ ಒಳಗೆ ಬರ್ತಿರೋ ನಾನು ನೋಡ್ತೀನಿ. ಹಾ ಏಯ್, ಯಾರ್ರಿ ನೀವು? ಒಳಗೆ ಹೆಂಗ್ರಿ ಬಂದ್ರಿ? ನನ್ನ ಹಿಂದೆ ಯಾಕೆ ಬಿದ್ದಿದ್ದೀರಾ? ಓ, ನೀವು ನಂತರನೇ ಮಾತ್ರೆ ತಿಂದಿದ್ದೀರಾ ಅನಿಸ್ತಾ ಇದೆ. ಅದಕ್ಕೆ ನನಗೆ ಮಾತ್ರ ಕಾಣಿಸ್ತಾ ಇದ್ದೀರಾ. ಅಲ್ಲ, ನಾವು ಆತ್ಮಗಳು. ಏನೋ ಆತ್ಮಗಳ ಅಂದ್ರೆ ದೆವ್ವ? ಅಯ್ಯೋ, ಪ್ಲೀಸ್ 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 ನನ್ನ ಸಾಯಿಸ್ಬೇಡಿ. ಪ್ಲೀಸ್ ನನ್ನ ಸಾಯಿಸ್ಬೇಡಿ. ಡಾರ್ಲಿಂಗ್, ಡೋಂಟ್ ವರಿ, ನಾವು ನಿನ್ನನ್ನು ಸಾಯಿಸಲ್ಲ. ಸುಳ್ಳು. ನಾನು ಬೇಜಾನ್ ದೆವ್ವದ ಸಿನಿಮಾ ನೋಡಿದ್ದೀನಿ. ಎಲ್ಲ ದೆವ್ವನು ಯಾರನ್ನಾದ್ರೂ ಸಾಯಿಸಕ್ಕೆ ಬರೋದು. ನಂಗೆ ಕರಾಟೆ ಬರುತ್ತೆ, ಕುಂಫು ಬರುತ್ತೆ. ನಮ್ಗೆ ಮ್ಯಾಜಿಕ್ ಬರುತ್ತೆ. ಪ್ಲೀಸ್ ಪ್ಲೀಸ್ ನಾನು ಬದುಕಬೇಕು, ನನ್ನ ಸಾಯಿಸ್ಬೇಡಿ. ನೋಡ, ನಾವು ಅಲ್ಪ ವಯಸ್ಸಲ್ಲಿ ಸತ್ತಿರೋದ್ರಿಂದ ಆತ್ಮಗಳಾಗಿದ್ದೀವಿ. ನೀನು ನಮಗ್ ಸಹಾಯ ಮಾಡು, ನಾವು ನಿನಗ್ ಸಹಾಯ ಮಾಡ್ಕೊಡ್ತೀವಿ. ಸಹಾಯನಾ? ಹೌದು, ನಾವು ಯಾರ ಕಣ್ಣಿಗಾರ ಕಾಣಿಸ್ತೀವ ಅಂತ ಅಲಿತಾ ಇದ್ವಿ. ಅದೇ ಸಮಯದಲ್ಲಿ ನಾವೆಲ್ಲ ಸಿಕ್ಕಿ ಒಂದು ಗುಂಪಾದ್ವಿ. ಇವನು ಶೃಂಗೇರಿ ಆಸ್ಪತ್ರೆಯಲ್ಲಿ ಸಿಕ್ಕದ, ಇವನು ಕಳಸ ಆಸ್ಪತ್ರೆ. ಈ ಹುಡುಗಿ ಎಲ್ಲಿ ಸಿಕ್ಕಿದ್ಲು? ಇವಳು ಸಿಕ್ತಾಗ್ಲಿಂದ ಅಳ್ತಾನೆ ಇದ್ದಾಳೆ. ಇವಳು ಅಳೋದನ್ನ ನೋಡಿ ನೋಡಿ ಎಲ್ಲಿ ಸಿಕ್ಕಿದ್ಲು ಅನ್ನೋದನ್ನೇ ಮರ್ತು ಬಿಟ್ಟಿದೀವಿ. ಕರೆಕ್ಟ್. ನಮ್ಮ ಅದೃಷ್ಟ ನಿನ್ನ ಕಣ್ಣಿಗೆ ಕಾಣಿಸಿದ್ವಿ, ಅದಕ್ಕೆ ನಿನ್ನ ಹತ್ರ ಬಂದಿದ್ದೀವಿ. ನೋಡಿ, ನಾನೊಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ. ನಂಗೆ ದಯವಿಟ್ಟು ತೊಂದರೆ ಮಾಡಬೇಡಿ. ಪ್ಲೀಸ್ ಹೊಟ್ಟೋಗಿ, ಪ್ಲೀಸ್. ನೀನು ನಮ್ಮ ಆಸೆಗಳನ್ನು ಈಡೇರಿಸೋವರೆಗೂ ನಾವೆಲ್ಲ ನಿನ್ನ ಜೊತೆ ಇದ್ದು ನಿನಗೆ ನಾವು ಸಹಾಯ ಮಾಡ್ತೀವಿ. ನೀನು ನಮ್ಮ ಆಸೆಗಳನ್ನು ಈಡೇರಿಸ್ಬಿಡು, ಆಮೇಲೆ ನಾವು ಹೊರಟೋಗ್ತೀವಿ. ಸರಿ, ನಂಗೆ ಒಂದಿನ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಓಕೆ ಡಾರ್ಲಿಂಗ್, ನೋ ಪ್ರಾಬ್ಲಮ್, ಟೇಕ್ ಯರ್ ಓನ್ ಟೈಮ್. ನಮ್ಮ ತಾತ ಹೇಳ್ತಾ ಇದ್ರು, ದೆವ್ವಗಳು ಯಾವುದಕ್ಕೆ ಹೆದರ್ಕೊಂಡಿಲ್ಲ ಅಂದ್ರೂ ಪರ್ಕೆಗೆ ಚಪ್ಪಲಿಗೆ ಹೆದರ್ಕೊಳ್ಳುತ್ತೆ ಅಂತ. ಎಲ್ಲಿದ್ದೀರಿ ಎಲ್ಲರೂ? ಇವಾಗ ಬನ್ನಿ ನೋಡೋಣ ಆಚೆಗೆ. ಯಾಕೆ ಭಯನಾ? ಅವಾಗಲೇ ನನಗೆ ಎದುರಿಸ್ತಾ ಇದ್ರಿ. ಲೋ ಪುಕ್ಲಾ, ಏನೋ ಹುಡುಕ್ತಿದ್ಯಾ? ಸುಮ್ಮನೆ ಬಂದು ಮಲ್ಕೊಳ್ಳೋ. ಅಯ್ಯೋ, ನಾನು ಎಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ನನ್ನ ರೂಮಲ್ಲೇ ಇದ್ದಾರೆ. ಪಾಪ, ಇವ್ರು ಯಾರೋ ಒಳ್ಳೆ ದೆವ್ವಗಳು ಅನ್ಸುತ್ತೆ. ಓ, ನೀವಿರದೆ ಮರ್ತು ಹೋಗ್ಬಿಟ್ಟಿತ್ತು. ನಿಮ್ದು ಸ್ನಾನ ಆಯ್ತಾ? ಬಾತ್ರೂಮ್ ಅಲ್ಲಿದೆ, ಅಡುಗೆ ಮನೆ ಇಲ್ಲಿದೆ. ನಿಮಗೆ ಅಡುಗೆ ಮಾಡಕ್ಕೆ ಬರುತ್ತಾ?
ಏನ್ ಬೇಕೋ ಅದ್ ಮಾಡ್ಕೊಳ್ಳಿ. ಯಾಕೆ ನಗ್ತಿದ್ದೀರಾ? ನಾನು ಹೇಳಿದ್ದು ನಾವು ಆತ್ಮಗಳು, ನಮಗೆ ಹಸಿವು ಆಗಲ್ಲ, ವಯಸ್ಸು ಆಗಲ್ಲ. ನಮ್ಮ ಆಸೆಗಳನ್ನ ಈಡೇರಿಸ್ಬಿಟ್ರೆ ಅಷ್ಟೇ ಸಾಕು, ನಾವು ಹೊರಟೋಗ್ತೀವಿ. ಹೌದಾ? ಅದ್ ಸರಿ, ಆದ್ರೆ ನೀವು ನಂಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಲ್ಲ? ಹೌದು ಮಗ, ನಮ್ಗೆ ನೆನಪಿದೆ. ನಿನ್ ಲವ್ಗೆ ನಾವು ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ. ನನ್ನ ಮಗ ಮರ್ತೋಗಿರ್ತಾನೆ ಅನ್ಕೊಂಡೆ, ಇನ್ನೂ ಮರ್ತಿಲ್ಲ. ಏನ್ ಐಡಿಯಾ ಓಡಿಸೋದು? ಐಡಿಯಾ ಹಾಯ್. ಹಾಯ್. ಓ ಗಾಡ್, ಈ ಊಟ ತಿನ್ನೋದ್ರ ಬದಲು ಸುಮ್ಮನೆ ಇರೋದೇ ಒಳ್ಳೇದು ಅನ್ಸುತ್ತೆ. ಆದ್ರೆ ಈ ಹಸು ವಿಧಿ ಇಲ್ಲದೆ ತಿನ್ಬೇಕು. ಸಿಸ್ಟರ್, ಈ ಟಿಫಿನ್ ಬಾಕ್ಸ್ ನಂದೇನಾ ಅಥವಾ ಎಕ್ಸ್ಚೇಂಜ್ ಆಗಿದೆಯಾ? ಇಲ್ಲ ಡಾಕ್ಟರ್, ಇದು ನಿಮ್ದೇ ಲಂಚ್ ಬಾಕ್ಸ್. ಹೌದಾ? ಊಟ ತುಂಬ ಟೇಸ್ಟಿ ಆಗಿದೆ. ಈ ಊರಿಗೆ ಬಂದಾಗಿಲ್ಲ ಇದೇ ಮೊದಲನೇ ಸಲ ಎಷ್ಟು ಟೇಸ್ಟಿಯಾಗಿರೋ ಊಟ ಮಾಡ್ತಾ ಇದ್ದೀನಿ. ಹೌದಾ? ಅದೆಲ್ಲ ಭ್ರಮೆ ಮಹಿಮೆ ಡಾಕ್ಟರ್. ಭ್ರಮೆನಾ? ಹೌದು ಡಾಕ್ಟರ್, ನಿಮ್ ಲಂಚ್ ಬಾಕ್ಸ್ ಅಲ್ಲಿರೋದು ಭ್ರಮೆ ತಂದಿರೋ ಊಟ. ಯಾರದು ಭ್ರಮೆ? ಅಲ್ಲಿದಾರ್ ನೋಡಿ. ಸರಿ ಡಾಕ್ಟರ್, ಕ್ಯಾರಿ ಆನ್. ಊಟ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಮನ್ಸಿಗೆ ತೃಪ್ತಿಯಾಗೋ ಊಟ ತಿಂತಾ ಇದ್ದೀನಿ. ಯಾರು ಮಾಡಿದ್ದು? ನಾನೇ ಮಾಡಿದ್ದು. ರಿಯಲಿ? ಐ ಕಾಂಟ್ ಬಿಲೀವ್ ದಿಸ್. ಗಂಡಸರು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಅಂತ ಕೇಳಿದ್ದೆ, ಆದರೆ ಟೇಸ್ಟ್ ಮಾಡೋ ಭಾಗ್ಯ ನನ್ಗೆ ಇವತ್ತೇ ಸಿಕ್ತು. ಈ ಥರ ಅಡುಗೆ ಮಾಡೋ ಗಂಡ ಸಿಗ್ಬೇಕಾದ್ರೆ ನಿಮ್ಮ ಹೆಂಡತಿ ಆಗೋರು ವೆರಿ ಲಕ್ಕಿ ಕಣ್ರಿ. ಲಕ್ಕಿಗಳು ನೀವೇ ಕಣ್ರಿ. ಏನಾದರೂ ಹೇಳಿದ್ರಾ? ಹೌದು, ಥ್ಯಾಂಕ್ಸ್ ಅಂತೆ. ಥ್ಯಾಂಕ್ಸ್ ನಾನು ಹೇಳಬೇಕು. ಫ್ಯಾಮಿಲಿಯಿಂದ ದೂರ ಇದ್ದು ಮನೆ ಊಟನ ತುಂಬ ಮಿಸ್ ಮಾಡ್ಕೋತಾ ಇದೆ. ನಿಮಗೆ ರುಚಿಯಾದ ಊಟ ನಮ್ಮ ಮನೆ ಊಟದ ಫೀಲ್ ಕೊಡ್ತು. ಥ್ಯಾಂಕ್ ಯು ವೆರಿ ಮಚ್. ನೀವೇನು ಚಿಂತೆ ಮಾಡಿಬಿಡಿ. ಹಾಗಾದರೆ ನಾನು ನಿಮಗೆ ಡೈಲಿ ಲಂಚ್ ಬಾಕ್ಸ್ ತಂದು ಕೊಡ್ತೀನಿ. ಹಾಗಾದರೆ ಸರಿ ಬಿಡಿ, ಕ್ಯಾಂಟೀನ್ ಕೊಡೋ ದುಡ್ಡು ನಿಮಗೆ ಕೊಟ್ಬಿಡ್ತೀನಿ. ವಾಟ್? ಏನಿಲ್ಲ, ತಮಾಷೆ ಮಾಡಿದೆ. ಡ್ಯೂಟಿಗೆ ಟೈಮ್ ಆಯಿತು. See you. Okay, bye. ಮೇಡಮ್, ನಿಮ್ಮ ಅಡುಗೆ ಸಖತ್ ರುಚಿಯಾಗಿತ್ತು. ಹೌದಾ? ನಿಮ್ಮ ಅಡುಗೆ ರುಚಿಯಾಗಿದೆ ಅಂತ ಹೇಳಿ ಹೇಳಿ ಏನ್ ಮಾಡಿದ್ಲು ಡಾರ್ಲಿಂಗ್? ನಿಮ್ಮ ಥರ ಗಂಡ ಸಿಗೋದಿಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ಅಂತ ಹೇಳಿದ್ಲು. ನಿನ್ನಂತ ಗಂಡನ್ ಪಡೆಯಕ್ ನಾನ್ ಪುಣ್ಯ ಮಾಡಿದ್ದೀನಿ ಅಂತ ಹೇಳದ್ಲಾ, ಅಥವಾ ನಿನ್ನ ಮದುವೆ ಆಗೋಳು ಪುಣ್ಯ ಮಾಡಿರ್ತಾಳೆ ಅಂತ ಹೇಳದ್ಲಾ? ಹೌದು, ಹಾಗೆ ಹೇಳಿದ್ದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ದೇವ್ರ ಹತ್ರ ನಿನ್ ಸುಳ್ಳು ನಡಿಬೋದು, ದೇವ್ಗಳ ಹತ್ರ ನಡೆಯಲ್ಲ. ಏನಾದ್ರೂ ಮಾಡಿ ಪ್ಲೀಸ್. ಅವಳೇ ನನ್ನ ಹೆಂಡತಿ ಆಗ್ಬೇಕು. ಏನಾದ್ರೂ ಐಡಿಯಾ ಕೊಡಿ. ಬೆಳಗ್ಗೆ ನೋಡೋಣ ಬಿಡು.
ಮಾತಾಡ್ಕೊಂಡು ಹಾಗೆ ದಯವಿಟ್ಟು ನೀವು ಊರು ತಲುಪಿದ ಹಾಗೆ ಒಂದು ಒಳ್ಳೆ ಮುಹೂರ್ತ ನೋಡಿ ನಮ್ಗೆ ತಿಳಿಸಿ. ಮತ್ತೆ ಮತ್ತೆ ಕೇಳ್ತಾ ಇದೀನಿ ಅಂತ ದೆವ್ವಗಳೇ ದೆವ್ವದ ಸಿನಿಮಾ ನೋಡಿ ಹೆದರ್ಕೋತಾ ಇದ್ದೀರಾ. ಆಹಾ, ಏನ್ ಡವ್ ಮಾಡ್ತೀರಾ? ನಿಮ್ಗೆ ಕಾಟ ತಡಿಯಕ್ಕಾಗ್ತಿಲ್ಲ. ಮೊದಲು ನಿಮ್ನೆಲ್ಲ ಓಡಿಸ್ಬೇಕು. ಅಲ್ಲ, ನಿಮ್ಗಳ್ದೇನೋ ಆಸೆ ಅಂದ್ರಲ್ಲ, ಅದೇನು ಹೇಳಿ? ನಾನು ಫ್ರೆಂಡ್ದೊಂದು ಕ್ಯಾಮ್ರಾ ಇಸ್ಕೊಂಬಂದಿದ್ದೆ, ಅದನ್ನು ನಾನು ವಾಪಸ್ ಕೊಡಬೇಕು. ನಂದೊಂದು ಹಳೆ ಕಾರ್ ಇತ್ತು, ಅದರಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕು ಅನ್ನೋದೇ ನನ್ನ ಆಸೆ. ನನ್ ಗೊಂಬೆ ನನ್ಗೆ ಬೇಕು. ಕರ್ಮ. ಎಲ್ಲಿ ಪಾರ್ಟ್ನರ್ಸ್? ಏನೋ ಐಡಿಯಾ ಕೊಡ್ತೀನಿ ಅಂತ ಒಬ್ರು ಕಾಣಿಸ್ತಾ ಇಲ್ಲ. ಬೇಗ ಎಲ್ಲರೂ ಒಂದು ಐಡಿಯಾ ಕೊಡಿ. ನೋಡು, ಈ 4 ಗೋಡೆಗಳ ಮಧ್ಯೆ ಇದ್ರೆ ಏನು ಐಡಿಯಾ ಸಿಗಲ್ಲ. ನನ್ ಜೊತೆ ಆಚೆಗ್ ಬಾ, ಸೂಪರ್ ಐಡಿಯಾ ಕೊಡ್ತೀನಿ. ಈ ಸತಿ ಸಕ್ಸಸ್ ಗ್ಯಾರಂಟಿ. ಎಸ್, ಐಡಿಯಾ ಬಂತು. Yes, yes, ಬಂತು. ಇಲ್ಲ, ಲೆಫ್ಟ್ ಹ್ಯಾಂಡ್, ಲೆಫ್ಟ್. Yes. Stop. Yeah. ಬಾ.
ಏಯ್ ನಮ್ಮ ಹೋಗ ಅಂತ ಸಾಲ ಕೊಟ್ಟರೆ ಡೈಲಿ ಬಂದು ಹೋಗ ಬೆಳಗ್ಗೆಯಿಂದ ಏಯ್ ಹೋಗ ಸುಮ್ಮನೆ ತಲೆ ತಿನ್ಬೇಡ ಬೆಳಗ್ಗೆನೆ ಹೋಗ್ತೀಯ ಒಳ್ಳೆ ಏಯ್ ಎಷ್ಟೊತ್ತು ಹೇಳ್ಬೇಕು ನಿಂಗೆ ಏಯ್ ಹೋಗ್ತೀಯ ಇಲ್ವಾ ನೀನು ಎಲ್ಲ ನಾಟಕ ಮಾಡ್ಬೇಡ ನನ್ನ ಹತ್ರ ಅದೇ ತಿಂತೀಯವಾಗ ನೀನು ಹೋಗ್ ಏನೋ ಪಾಪ ಅಂತ ಐಡಿಯಾನೇ ಸಿಗ್ತಿಲ್ವಲ್ಲ. ಜಾಗ ಖಾಲಿ ಮಾಡಿದ್ದೀನಿ. ಎಸ್ ಐಡಿಯಾ ಸಿಕ್ಬಿಡ್ತು ಡಾರ್ಲಿಂಗ್. ಡಾರ್ಲಿಂಗ್, ಮೊದಲು ಇವನ್ನ ಆಸ್ಪತ್ರೆಗೆ ತಾಕೊಂಡೋಗುವ. ಎಸ್, ಇವನ್ಗೆ ಬುದ್ಧಿ ಹೇಳಿ. ಆತ್ಮಹತ್ಯೆ ಮಾಡ್ಕೊಳಕ್ಕೆ ಅಂತ ಹೋಗಿದ್ದ. ನಾನು ಇವನ್ನ ಕಷ್ಟಪಟ್ಟು ಕಾಪಾಡಿ ಕರ್ಕೊಂಬಂದಿದ್ದೀನಿ. ಹೌದಾ? ಯಾಕಪ್ಪ, ಏನಾಯ್ತು ನಿಂಗೆ ಸಾಯೋ ಅಂತದ್ದು? ಆಯ್ತು ಬಿಡು, ಬೇಜಾರಾಗ್ಬಿಡ. ನಿನ್ ನೋವು ನನಗರ್ಥ ಆಗತ್ತೆ. ಒಂದೇ ಒಂದ್ ಸೀರಿಯಸ್ ವಿಷಯಕ್ಕೆ ಸಾಯಕ್ ಹೋಗಿದ್ದೆ ಅಂತ ನಾನ್ ಹೇಳ್ತೀನಿ. ನೀನ್ ಟೆನ್ಷನ್ ಆಗ್ಬೇಡ, ನಿನಗೆ ನಾನಿದ್ದೀನಿ. ಏನ್ ಸೀರಿಯಸ್ ಮ್ಯಾಟರ್? ಅಯ್ಯೋ ಡಾಕ್ಟರ್, ಅದು ಮುಖ್ಯನಾ? ಅವ್ನ್ ನೋವನ್ನ ಮತ್ತೆ ಕೆತ್ಕಿದ್ರೆ ಬೇಜಾರಾಗಿ ಮತ್ತೆ ಸಾಯಕ್ ಹೋಗ್ತಾನೆ. ಹೇಗಾದ್ರೂ ಮಾಡಿ ಇವನಿಗೆ ಸಾಯ್ಬೇಡ ಅಂತ ಬುದ್ಧಿ ಹೇಳಿ. ನೀವು ತುಂಬಾ ಒಳ್ಳೆಯವರು ಅಂತ ಹೇಳಿ ಸಮಾಧಾನ ಮಾಡಿ ಕರ್ಕೊಂಬಂದಿದ್ದೀನಿ. ಹೌದು ರೀ, ನೀವ್ ಸಾಯೋದ್ರಿಂದ ಏನು ಪ್ರಯೋಜನ ಇಲ್ಲ. ಸಾವು ಸಮಸ್ಯೆಗೆ ಪರಿಹಾರ ಅಲ್ಲ. ನೋಡಿ, ನೀವು ಹೇಳದ್ ಕೇಳ್ತಾನೆ ಇಲ್ಲ. ಇರಿ, ನಾನು ಹೇಳ್ತೀನಿ. ನೋಡಪ್ಪ, ಸಾವು ಬೇರೆ ರೀತಿ ಸಮಸ್ಯೆಗಳನ್ನ ತಂದು ಹಾಕತ್ತೆ. ನಿನಗೆ ಲೈಫ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಲೈಫ್ ಇಸ್ ಬ್ಯೂಟಿಫುಲ್. ಲೈಫ್ ಅಂದ್ರೆ ಹುಟ್ಟೋದು ಸಾಯೋದು ಅಲ್ಲ, ಪ್ರೀತಿಸ್ಬೇಕು. ಇನ್ನು ಬಹಳ ವಿಷಯ ಇದೆ. ಜೀವನನ ಪ್ರೀತಿಯಿಂದ ಸಾಗಿಸ್ಬೇಕು, ಸಮಸ್ಯೆಗಳನ್ನ ಎದುರಿಸ್ಬೇಕು. ಅದೇ ಜೀವನ ಅಂದ್ರೆ. ಅರ್ಥ ಆಯ್ತಾ? ಸರಿ, ಹೊರಡು. ವಾವ್ ಕಾರ್ತಿಕ್, ನೀವ್ ಎಷ್ಟ್ ಬದ್ಲಾಗಿದ್ದೀರಾ. ನನ್ ಮಾತ್ಗೆ ಬೆಲೆ ಕೊಟ್ಟು ನೀವ್ ಬದ್ಲಾಗಿದ್ದಕ್ಕೆ ಥ್ಯಾಂಕ್ಸ್. ಅಯ್ಯೋ, ಐ ಲೈಕ್ ಯು. ಥ್ಯಾಂಕ್ ಯು. Must keep track of their hours and submit a time card at the end of the week. Something wrong, you guys? ಅಂತೂ ಏನೋ ಆಯ್ತಪ್ಪ ಇವತ್ತು. ಅಂಕಲ್, ಎಂತ ಒಳ್ಳೆ ಐಡಿಯಾ ಕೊಟ್ರಿ ನೀವು. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಇವತ್ತು ನಿಮ್ಮ ಆಸೆ ತೀರಿಸ್ತೀನಿ. ಹೇಳಿ, ಎಲ್ಲಿದೆ ನಿಮ್ಮ ಕ್ಯಾಮ್ರಾ? ಗೊತ್ತಿಲ್ಲ. ನಿಮ್ಮ ಕಾರು ಹುಡುಕ್ಬೇಕು. ಮತ್ತೆ ನಿನ್ ಗೊಂಬೆ? ನಿಮ್ ಜೀವನ ಒಂದು ಹೋರಾಟ, ಆಸೆಗಳ ಚೂಟಾಟ, ಎಲ್ಲದಕ್ಕೂ ಒತ್ತಾಟ, ಮುಗಿಯದ ಹುಡುಕಾಟ. ಜೀವನ ಒಂದು ಹೋರಾಟ, ಆಸೆಗಳ ಚೂಟಾಟ, ಎಲ್ಲದಕ್ಕೂ ಒತ್ತಾಟ, ಮುಗಿಯದ ಹುಡುಕಾಟ. ಬಾಯದಲ್ಲಿ ಚಿನ್ನಾಟ, ಪ್ರಾಯದಲ್ಲಿ ಪುಂಡಾಟ, ಟೈಮು ಕಟ್ರೆ ಎಲ್ಲದಕ್ಕೂ ಪರದಾಟ. ಪ್ರೀತಿಯಲ್ಲಿ ರಂಗಾಟ, ಸುಳ್ಳು ಪೊಳ್ಳು ಕಳ್ಳಾಟ, ಬಾಳಿನಲ್ಲಿ ಸ್ವಲ್ಪ ಬಂದಾಟ.
Don't worry, ooh, be happy. Don't worry, be happy. Don't worry, be happy. Kaasillava, Don't worry, gold illava, don't worry, sight illava, don't worry, ಎಲ್ಲ ಮರೆತು be happy. ಓ ಗೆಳೆಯ, Don't worry, ಈ ಸಮಯ don't worry, ಓ ಹೃದಯ don't worry, ಎಲ್ಲ ಮರೆತು be happy. ಎಲ್ಲ ಮಾಡುವುದು ಹೊಟ್ಟೆಯ ಪಾಡಿಗೆ ನಾಕೆ ನಾಲ್ಕು ಮೊಳ ಬಟ್ಟೆಗೆ ವ್ಯಾಸರೆಲ್ಲ ಹಾಡಿದ ಹಾಡಿಗೆ ಕೈಯ ತಟ್ಟೋ ಮಾರಿ ಮೆಲ್ಲಗೆ ಏನೋ ಆಗುವುದು ಅನ್ನುತ್ತೆ ಕುಂತರೆ ಟೈಮು ವೇಸ್ಟ್ ಕಾಣೋ ಗುರುವೇ ಏನೋ ಆಗುವುದು ಆಗಲಿ ಎಂದರೆ ಕಷ್ಟ ದೂರವೇ ಇರುತ್ತಾವೆ Don't worry, be happy. Don't worry, be happy. ಏನಪ್ಪ ಎಲ್ಲಿ ಹುಡುಗಿದ್ರು ಸರ್ ಕ್ಯಾಮ್ರಾ ಇದೆಯಾ? ಅದು 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 ಸರ್ ಇಷ್ಟೇನಾ ಸರ್ ಇರೋದು? ಸಿಗ್ಲಿಲ್ವೇ? ಸಿಕ್ಬಿಡ್ತು. ಇದೇ ಕ್ಯಾಮ್ರಾ. ಸರ್ ಈ ಕ್ಯಾಮ್ರಾನ ಹುಡುಕ್ತಾ ಇದ್ವಿ, ಎಷ್ಟಾಗುತ್ತೆ ಸರ್ ಇದು? ಸಾರಿ ಸರ್, ಆ ಕ್ಯಾಮ್ರಾ ಒಂದೇ ಪೀಸ್ ಇರೋದು, ಆಲ್ರೆಡಿ ಬುಕ್ ಆಗಿದೆ ಸರ್. ನಮ್ಮ ಹುಡುಗ ತಿಳಿದೇ ಆಚೆ ಇಟ್ಬಿಟ್ಟಿದ್ದಾನೆ. ರಿಯಲಿ ಸಾರಿ ಸರ್. ಹಾಗನ್ಬೇಡಿ ಸರ್. ಸರ್ ಹಾಗನ್ಬೇಡಿ ಸರ್. ಈ ಕ್ಯಾಮ್ರಾ ಬೇಕೇ ಬೇಕು ಸರ್. ಸರ್ ಈ ಕ್ಯಾಮ್ರಾ ಬೇಕೇ ಬೇಕು ಸರ್. ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಸರ್. ಸರ್ ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಸರ್. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಸರ್. ಏನು ಸರ್ ಹಿಂಗನ್ಬಿಟ್ರಿ? ಇದು ಆಂಟಿಕ್ ಪೀಸ್ ಸರ್. ಇದ್ರ ಬೆಲೆ ಮಿನಿಮಮ್ ಅಂದ್ರೆ 1 ಲಕ್ಷ ಆಗುತ್ತೆ. ಡಬಲ್ 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 ಕೊಡ್ತೀನಿ. ಡಬಲಾ? ಯಾವನೋ ಬೆಳಗ್ಗೆ ಒಳ್ಳೆ ಕುರಿ ಸಿಕ್ತ. ತಾತ ಲೇ ಚಂದ್ರ, ಸಾರಿ ಕಣ, ನಿನ್ನ ಕ್ಯಾಮ್ರಾ ವಾಪಸ್ ಕೊಡೋಕ್ಕೆ ನೋಡಿ ಇಷ್ಟು ವರ್ಷ ಆಯಿತು. ಡಾರ್ಲಿಂಗ್, ನೀ ನನ್ನ ಆಸೆನ ಅರ್ಧ ತೀರಿಸ್ಬಿಟ್ಟೆ. ನನ್ನ ಫ್ರೆಂಡಿಗೆ ನೀನು ಹೋಗಿ ಈ ಕ್ಯಾಮ್ರಾ ತಲುಪಿಸ್ಬಿಡು. ಯಾಕೆ ನೀವು ಬರಲ್ವಾ? ನಾನು ಬರಲ್ಲ, ನೀನು ಹೋಗಿ ಕೊಟ್ಬಿಟ್ಟು ಬಾ ಪ್ಲೀಸ್. ನಿನಗೆ ಆ ಮನೆ ತೋರಿಸಿದ್ದೇನಲ್ವಾ, ಅದೇ ಮನೆ. ಸರಿ ಆಯ್ತು. ನನ್ನ ಜೀವದ ಗೆಳೆಯ, ಐ ಮಿಸ್ ಯು. ಚಂದ್ರಶೇಖರಯ್ಯ ಅವರು ಇದ್ದಾರಾ? ಇದ್ದಾರೆ. ಏನಾಗಬೇಕು? ಒಂದು ಕ್ಯಾಮ್ರಾ
ಕ್ಯಾಮ್ರಾನ ಅದಕ್ಕೆ ನಾವು ಕಾಯ್ತಾ ಇದೀವಿ. ಸುಮ್ನೆ ದಿನಕ್ಕೊಬ್ರೊಬ್ರು ಬಂದು ಲಕ್ಷ ಲಕ್ಷ ಕೊಡ್ತೀವಿ ಅಂತ ಹೇಳಿ ತಲೆ ಕೆಡಿಸ್ತಾ ಇದ್ದಾರೆ. ಅದಿನ್ನೂ ನಮಗ್ ಸಿಕ್ಕಿಲ್ಲ. ಸಿಕ್ಕಿದ್ರೆ ನಾವೇ ಹೇಳ್ತೀವಿ. ನೋಡ್ದೇನಪ್ಪ, ಚಂದ್ರಶೇಖರಯ್ಯ ಅಂತ ಇವತ್ತೊಬ್ಬ ಬಂದಿಯಾನೆ ಕ್ಯಾಮ್ರಾಗೋಸ್ಕರ. ಅದು ನಿನ್ನ ಫ್ರೆಂಡ್ ಇನ್ಯಾವತ್ತು ಬರ್ತಾನೋ. ನೀವು ನನ್ನ ಮಕ್ಕಳಾದರೂ ನಾನು ನಿಮ್ಮನ್ನು ನಂಬಲ್ಲ. ನನ್ನ ಗೆಳೆಯ ನನ್ನ ಪ್ರಾಣ ಕಂಡ್ರು, ಅವನು ಸತ್ರು ತಾನು ಕೊಟ್ಟಿದ್ದ ಮಾತನ್ನ ತಪ್ಪೋನಲ್ಲ. ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ತಾನೆ. ಇಲ್ಲ ಅಂದರೆ ಅವನು ಇಷ್ಟು ಲೇಟ್ ಮಾಡ್ತಿರ್ಲಿಲ್ಲ. ನಾನು ಈಗಲೂ ಹೇಳ್ತೀನಿ, ನನ್ನ ಗೆಳೆಯ ವಾಪಸ್ ತಂದು ಕೊಟ್ಟೇ ಕೊಡ್ತಾನೆ. ಅವನ ಮಾತು ತಪ್ಪಲ್ಲ. ಚಂದ್ರಶೇಖರಯ್ಯ ಅಂದರೆ ನೀವೇನಾ? ಹೌದಪ್ಪ. ಏನಾಗಬೇಕಾಗಿತ್ತು? ನಿಮ್ಮ ಫ್ರೆಂಡ್ ರವಿಶಂಕರ್. ರವಿ ನಿಂಗೆ ಗೊತ್ತಾ? ಅವರು ನಿಮಗೆ ಈ ಕ್ಯಾಮ್ರಾ ತಲುಪ್ಸಕ್ಕೆ ಹೇಳಿದ್ರು. ನೋಡಿದ್ರಾ, ನಾನು ಹೇಳಿರ್ಲಿಲ್ವಾ ನನ್ನ ಗೆಳೆಯ ಮಾತಕ್ಕೆ ತಪ್ಪನಲ್ಲ ಅಂತ. ತಗೊಳ್ಳಿ. ಮಾರ್ಕೊಂಡು ತಿನ್ಕೊಂಡ್ಬಿಡಿ. ನಿಮ್ಮ ಜನ್ಮಕ್ಕಷ್ಟು ಬೆಂಕಿ ಹಾಕ. ಹೌದು, ರವಿ ಯಾಕೆ ಬರಲಿಲ್ಲ? ಆರೋಗ್ಯವಾಗಿದ್ದ ಅಂತಾನೆ? ಅವರಿಲ್ಲ ಅಂಕಲ್, ತೀರ್ಕೊಂಡ್ಬಿಟ್ರು. ಸಾರಿ ಅಂಕಲ್. ಯಾಕೆ ಡಾರ್ಲಿಂಗ್, ಏನಾಯ್ತು? ಸಾರಿ ಯಾಕೆ ಕೇಳ್ತಾ ಇದೆಯಾ? ನಿಮ್ಮ ಫ್ರೆಂಡ್ ನಿಮ್ಮ ಬಗ್ಗೆ ಹೇಳಿದ್ಮೇಲೆ ನಂಗೆ ಗೊತ್ತಾಗಿದ್ದು. ಇರ್ಲಿ, ಬಾ ಕೂತ್ಕೋ, ಬಾ. ಹಾ, ನೋಡು, ಸ್ನೇಹದ ನಂಬಿಕೆಗಳೇ ಬೇರೆ, ಪ್ರೀತಿ ಜವಾಬ್ದಾರಿನೇ ಬೇರೆ. ಸ್ನೇಹ ಮತ್ತು ಪ್ರೀತಿನ ಸಂಪಾದಿಸೋದು ಬಹಳ ಸುಲಭ, ಆದರೆ ಅವೆರಡನ್ನು ಕಾಪಾಡ್ಕೊಂಡು ಹೋಗೋದು ತುಂಬಾನೇ ಕಷ್ಟ. ನಮಗೆ ಕಷ್ಟಗಳು ಎದುರಾದಾಗ ಅದನ್ನ ಎದುರಿಸಬೇಕೇ ಹೊರತು ಹೇಡಿಗಳ ಥರ ಓಡ್ ಹೋಗೋದಲ್ಲ. ನಾವು ಜೀವನದ ಪರೀಕ್ಷೆಗಳನ್ನ ಒಂದೊಂದೇ ಮೆಟ್ಲತ್ಕೊಂಡು ಹೋಗಬೇಕು. ಆವಾಗಲೇ ನಮಗೆ ಜೀವನದ ಅನುಭವ ಆಗೋದು, ನಾವು ಗಟ್ಟಿಯಾಗೋದು. ಆವಾಗಲೇ ನಮಗೆ ಈ ಜೀವನ ಮತ್ತೆ ಪ್ರಪಂಚ ಎಷ್ಟು ಸುಂದರವಾಗಿದೆ ಅಂತ ಗೊತ್ತಾಗತ್ತೆ. ಅರೆ ಡಾರ್ಲಿಂಗ್, ಇಷ್ಟಕ್ಕೆ ಎಮೋಷನಲ್ ಆಗ್ಬಿಟ್ಯಾ? ನೋಡು, ಜೀವನ ಅನ್ನೋದು ಒಂದು ದೊಡ್ಡ ಪುಸ್ತಕ ಇದ್ದ ಹಾಗೆ. ಒಂದು ಪೇಜ್ ಓದ್ಬಿಟ್ರೆ ಅದು ಅರ್ಥ ಆಗೋದಿಲ್ಲ. ಮುಂದೆ ಹೋಗ್ತಾ ಹೋಗ್ತಾ ನಿನಗೆ ಅರ್ಥ ಆಗತ್ತೆ. ಏನೋ, ಕಮಾನ್ ಚೀರ್ ಅಪ್, ಬಿ ಹ್ಯಾಪಿ. ಏನೋ, ಎಸ್. ಕಾರ್ತಿಕ್, ಏನೋ ಅರ್ಜೆಂಟಾಗಿ ಮೀಟ್ ಮಾಡಬೇಕು ಅಂದೆ. ಫ್ರೆಂಡ್ಶಿಪ್ ಬಗ್ಗೆ ನಿನ್ನ ಒಪಿನಿಯನ್ ಏನು? ಏನು ಸಡನ್ಲಿ? ಫ್ರೆಂಡ್ಸ್ ಇಲ್ದಂಗೆ ಒಬ್ಬಂಟಿಯಾಗಿ ಬೆಳೆದು ನನಗೆ ಇವತ್ತು ಆ ಫ್ರೆಂಡ್ಶಿಪ್ ವಿಚಾರವಾಗಿ ಕೇಳಿದ ಕೆಲವು ಮಾತುಗಳು ಏನೋ ಸ್ಪೆಷಲ್ ಅನ್ನಿಸ್ತು. ನಾನು ಯಾವತ್ತೂ ಫ್ರೆಂಡ್ಶಿಪ್ಪಲ್ಲಿ ಇಷ್ಟೊಂದು ನಂಬಿಕೆ, ಪ್ರೀತಿ, ಅಭಿಮಾನ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಫ್ರೆಂಡ್ಶಿಪ್ಪಲ್ಲಿ ತುಂಬ ಮುಖ್ಯ ಆಗೋದೆ ನಂಬಿಕೆ ಮತ್ತು ಒಬ್ಬರ ಬಗ್ಗೆ ಇನ್ನೊಬ್ರಿಗಿರೋ ಅಭಿಮಾನ. ಅದಕ್ಕೆ ಧಕ್ಕೆ ಬರದಾಗೆ ನಾವು ಕಾಪಾಡ್ಕೋಬೇಕು. ಫ್ರೆಂಡ್ಶಿಪ್ಪಲ್ಲಿ ಈ ಥರ ಪ್ರೀತಿ, ಅಭಿಮಾನ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೀನು ತುಂಬ ಮುಗ್ಧ ಕಾರ್ತಿಕ್. ಅದಕ್ಕೆ ನಿಂಗೆ ಫ್ರೆಂಡ್ಶಿಪ್ ಬಗ್ಗೆ ಕೇಳಿದಾಗ ಆಗನ್ಸಿದೆ.
is shit for the strong-willed. When the world gives... Come along quietly. I'll try to get you an extra ration. Oh, screw you when it talks to you like you don't belong. You're in the... Arrest them. Something's in your... Guard. You better not use the lads for tricks. They won't work twice. You completed basic training. ಎಲ್ಲಿ ನಮ್ ಚೈನ್ ಸ್ಮೋಕರ್ ಕಾಣಿಸ್ತಾ ಇಲ್ಲ? ಎಲ್ಲೋದ್ನ ಏನೋ ಎಲ್ ಮಾಯ ಆಗೋದಾ? ಏನು ಅಂದ್ರೆ ಕಾರ್ ನೋಡ್ದೆ. ಕಾರ ಎಲ್ಲಿ? ಪಕ್ಕದ ಊರಲ್ಲಿ. ನಡೀರಿ ಮತ್ತೆ ನೋಡೋಣ. ಬನ್ನಿ 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 ಬನ್ನಿ. ನಡಿ ನಡಿ ನಡಿ. Come on, come on, come on. ಸರಿ, ಯಾವ ಕಡೆ ಹೋಗ್ಬೇಕು? ಸ್ಟ್ರೈಟ್ ಸ್ಟ್ರೈಟ್. ಎಷ್ಟೊತ್ತಿ ಹೇಳಿದ್ದೀನಿ ಬಹಳ ಡೇಂಜರು. ನಮ್ ಕೈಲಿ ನೋಡಕ್ಕಾಗಲ್ಲ. ನಾವು ಹೊರಡ್ವೆ. ಬನ್ನಿ ಇಲ್ಲಿ. ಕಾರ್ ಇದೇ ಮನೇಲಿ ಇದೆಯಾ? ಮತ್ ಬಾ ಕೇಳೋಣ. ನಾಯಿ ಗುಡ್ದಂಗ್ ಹೊಡಿತಾ ಇದ್ದಾನೆ. ಎಷ್ಟೊತ್ತಿ ಹೇಳಿದ್ದೀನಿ ನೋಡು. ಹೇಳಿಲ್ವಾ? ಅಣ್ಣ ಬನ್ನಿ ಇಲ್ಲಿ. ಏನಣ್ಣ? ಅವ್ರಿಗೆ ಯಾಕೆ ಹಂಗ್ ಹೊಡಿತಾ ಇದಾರೆ? ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟವಾದ ಕಾರು, ಅದನ್ನ ಗಲೀಜ್ ಕೈಯಲ್ಲಿ ಮುಟ್ಬಿಟ್ಟವನೆ. ಅದಕ್ಕೆ ಅವ್ನ ಹಾಕೊಂಡು ಸರಿಯಾಗಿ ರುಬ್ತಾವ್ರೆ. ಯಾವ ಕಾರು? ಅಲ್ಲಿ ನಿಂತೈತಲ್ಲ ಅದೇ ಕಾರು. ಬಾರು ಮುಚ್ಕೊಂಡು ಹೆಂಗ್ ಹೊಡಿತಾ ಇದಾರೆ ಕಾರ್ ಅಂತ. ಬಾ ಫಸ್ಟ್ ಜಾಗ ಖಾಲಿ ಮಾಡೋಣ. ಅಲ್ಲ ಕಣೋ, ಕಾರ್ ಗಲೀಜು ಮಾಡಿದ್ದಕ್ಕೆ ಅವನಿಗೆ ಹಂಗೆ ಹೊಡಿತಾ ಇದ್ದಾನೆ. ಇನ್ನೇನಾದ್ರೂ ಕಾರ್ ಕೇಳಿದ್ರೆ ಕೊಲೆನೇ ಮಾಡ್ಬಿಡ್ತಾನೆ ಅಷ್ಟೇ. ಮತ್ತೇನ್ ಮಾಡೋದು? ಆ ಕಾರ್ ಸಹವಾಸನೇ ಬೇಡ. ನಾನು ನಿನಗೆ ಒಂದು ಹೊಸ ಬೆನ್ಸ್ ಕಾರ್ ಕೊಡಿಸ್ತೀನಿ. ಆ ಕಾರಲ್ಲಿ ನಿಮಗೆ ಎಲ್ಲಿಗೆ ಬೇಕೋ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ನಂಗದೆಲ್ಲ ಗೊತ್ತಿಲ್ಲ, ನನಗೆ ಆ ಕಾರೇ ಬೇಕು. ನನ್ನ ಮಗ ಏನು ಹೇಳಿದ್ರು ಹೋಗ್ತಾ ಇಲ್ವಲ್ಲ. ನನ್ನ ಮಗ ನನ್ನ ಕಾರ್ ಕೊಡಿಸ್ತಾನೋ ಇಲ್ವೋ? ಒಂದು ಕೆಲಸ ಮಾಡೋಣ, ಇವತ್ತು ರಾತ್ರಿನೇ ಆ ಕಾರ್ನ ಅಬೇಸ್ ಮಾಡ್ಬಿಡೋಣ. ರಾತ್ರಿನಾ? ಏಕೆ? ನನಗೆ ಕತ್ಲಂದ್ರೆ ಭಯ. ಹಾ, ಮಗ 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 ನಾನೇ ಟೈಮ್ ಆಯ್ತು. ಅಲ್ಲಿದ್ದು ನಿಲ್ಲಿಗೆ ಹೆಂಗ್ ಬಂದ? ಬಾ ಒಳಗೆ. ಇದೇ ನನ್ನ ಕಾರ್. ಮೆತ್ತಗೆ ಮಾತಾಡು, ಅವ್ರಿಗೆ ಕೇಳಿಸತ್ತೆ. ನಾನು ಮಾತಾಡೋದು ನಿನಗೆ ಮಾತ್ರ ಕೇಳಿಸೋದು. ಏನೋ? ನಾನು ಮಾತಾಡೋದು ನಿನಗೆ ಮಾತ್ರ ಕೇಳಿಸೋದು ಮಗ, ಅವ್ರಿಗೆ ಕೇಳಿಸಲ್ಲ. ಹಂಗಂದ್ರೆ ತಗ್ಲಾಕೊಂಡ್ರೆ ನನ್ನ ಒಬ್ನಿಗೆ ನೀನು ಎಸ್ಕೇಪು? ಎಲ್ಲೋತ ಇವನು? ಒಳಗಡೆ ಓನರ್ ಮಲಗಿರ್ತಾನೆ, ಅವ್ನ್ ಎಬ್ಸಿ ಟೀ ಕೊಡಿ ಅಂತ ಕೇಳ್ಕೊಂಡು ತಗೊಂಬ. ಸರಿ, ಓಕೆ. ಸುಮ್ಮನೆ. ಸ್ಟೇರಿಂಗ್ ಕೆಳಗಡೆ 2 ವೈರ್ ಇರುತ್ತೆ, ಅದನ್ನ ಕಿತ್ತು ನಾ ಹೇಳಿದ ಕಡೆ ಜೋಡಿಸು, ಸ್ಟಾರ್ಟ್ ಆಗತ್ತೆ. ಲೆಫ್ಟ್ ರೈಟಾ? ಹೇಳ್ಕೊಟ್ರು ಜೋಡ್ಸಕ್ ಬರಲ್ವಲ್ಲ ಇವನಿಗೆ. ಎಷ್ಟೊತ್ತ? ಆಯ್ತಿರೋ ಸುಮ್ಮನೆ.
ಸರ್ 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 ಶೂಟ್ ಮಾಡ್ಬಿಡಿ ಸರ್ ಸರ್ ಶೂಟ್ ಮಾಡ್ಬಿಡಿ ಸರ್ 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 ಬೇಡ ಸರ್ 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 ಬೇಡ ಸರ್ ಸರ್ ಇವನೇ ಸರ್ 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 ನಂದು ಏನು ತಪ್ಪಿಲ್ಲ ಸರ್ ಕಾರ್ಕದಿಯೋ ಐಡಿಯಾ ಇವನೇ ಕೊಟ್ಟಿದ್ದು ಸರ್ 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 ಬೇಡ ಸರ್ ಸರ್ ಏನು ಮಾಡಬೇಡಿ ಸರ್ 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 ಇವನೇ ಸರ್ ಇವನೇ ಸರ್ 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 ಇವನೇ ಸರ್ ಯಾಕೆ ಸುಳ್ಳು ಹೇಳ್ತೀಯಾ ಸರ್ ಕಾರ್ ಕದಿಯೋ ಐಡಿಯಾ ಕೊಟ್ಟಿದ್ದು ಇವನು ಸರ್ ನಂದೇನು ತಪ್ಪಿಲ್ಲ ಸರ್ ನನ್ನನ್ನು ಮಾತ್ರ ಸಾಯಿಸ್ಬೇಡಿ ಸರ್ ಸಾಯಿಸ್ಬೇಡಿ ಸರ್ ಸರ್ ಇವನ್ ಯಾರೋ ಪಲ್ಲೇಟೋ ಮಾಡ್ತಾ ಇದ್ದಾನಲ್ಲ. ರೀ ನೀವು ಆಲ್ರೆಡಿ ಸತ್ತೋಗಿದ್ದೀರಾ, ವೈದ್ಯರು ಏನೇನೋ ಮಾತಾಡ್ಬಿಡಿ, ಈಗ ಸಾಯ್ತಿರೋದು ನಾನು. ಓ ಕರೆಕ್ಟ್ ಅಲ್ವಾ, ಮರ್ತೆ ಹೋಗಿದೆ ಸಾರಿ ಸರ್. ನನ್ನ ತಪ್ಪೇನಿಲ್ಲ ಸರ್, ಇವನೇ ಇದೇ ಕಾರ ಡ್ರೈವ್ ಹೋಗ್ಬೇಕು ಅಂತ ಹಠ ಮಾಡ್ದ. ಲೇ ನನಗೆ ನಾಟಕ ತೋರಿಸ್ತಾ ಇದ್ಯಾ? ಪಕ್ಕದಲ್ಲಿ ಯಾರೂ ಇಲ್ಲ. ಕಾಳ್ ನನ್ನ ಮಗನೇ, ನಾನು ಫಾರೆಸ್ಟ್ ಆಫೀಸರು. ನನ್ನ ಸರ್ವಿಸ್ನಲ್ಲಿ ನಿನ್ನಂತ ಕಳ್ಳರನ್ನ ಬೇಜಾನ್ ಜನ ನೋಡಿದ್ದೀನಿ. ನಿಜ ಹೇಳಿದ್ರೆ ಬದುಕ್ತೀಯಾ, ಇಲ್ಲ ಅಂದ್ರೆ ಇದು ಲೈಸೆನ್ಸ್ ಇರೋ ಗನ್ನು. ನಿಜ ಹೇಳೋ, ಯಾರು ನೀನು? ಈ ಕಾರ್ನ ಕದಿಯಕ್ಕೆ ಯಾಕೆ ಬಂದೆ? ಹೇಳ್ತೀಯಾ ಇಲ್ಲ ಸಾಯ್ತೀಯಾ? ಮಗ ಏನಾರು ಕತೆ ಕಟ್ಟೋ, ಇಲ್ದೇ ಹೋದ್ರೆ ಶೂಟ್ ಮಾಡ್ಬಿಡ್ತಾನೆ. ಸರ್ 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 ನಾನು ಕಳ್ಳ ಅಲ್ಲ ಸರ್, ನಂದು ಪಕ್ಕದೂರು ಸರ್. ಎಷ್ಟೇ ಸುಬ್ಬಯ್ಯ ನಮ್ಮ ತಾತ, ನಾನು ಅವ್ರ ಸ್ವಂತ ಮೊಮ್ಮಗ ಸರ್. ಪ್ಲೀಸ್ ನನ್ನ ನಂಬಿ ಸರ್. ನಿಜವಾಗ್ಲೂ ನೀನು ಎಷ್ಟೆಷ್ಟು ಸುಬ್ಬಯ್ಯ ಅವರ ಮೊಮ್ಮಗನ? ತಪ್ಪಿಸ್ಕೊಳಕ್ ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಸರ್, ಬೇಕಾದ್ರೆ ನಮ್ಮ ಮನೆಗೆ ಬನ್ನಿ, ನಮ್ಮ ತಾತನ ಫೋಟೋ ತೋರಿಸ್ತೀನಿ. ಅಲ್ಲ, ಅಲ್ಲಿ ಯಾರು ಇಲ್ಲದೆ ಹೋದ್ರು ಇದಾನೆ ಅನ್ನೋ ಥರ ನಾಟಕ ಮಾಡ್ತಿದ್ರಲ್ಲ, ಸೂಪರ್ ಆಕ್ಟಿಂಗ್ ಬಿಡಿ. ನೀವು ಅವ್ರ ಮೊಮ್ಮಗ ಅಂತ ಮೊದಲೇ ಹೇಳೋದಲ್ವಾ? ತಗೊಳ್ಳಿ, ನಿಮ್ಮ ಕಾರ್ಯ ಅನ್ಕೊಳ್ಳಿ. ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇಟ್ಕೊಂಡು ವಾಪಸ್ ತಂದ್ಬಿಡಿ. ಕ್ಷಣಕ್ಕೋಸ್ಕರ ಎಷ್ಟು ವರ್ಷದಿಂದ ಕಾಯ್ತಿದ್ದೆ, ಅಂತೂ ನನ್ನ ಆಸೆ ಈಡೇರಿತು. ಮಗ ಗ್ಲಾಸ್ ಇಳಿಸು. ಚಳಿಲಿ ಯಾಕೋ ವಿಂಡೋ ಇಳಿಸ್ಬೇಕು? ಈ ವಾತಾವರಣದಲ್ಲಿ ಡ್ರೈವ್ ಮಾಡಿಕೊಂಡು ಬೀಸೋ ಗಾಳಿಗೆ ಕೈ ಚಾಚಿದ್ರೆ ಅದ್ರ ಮಜಾನೇ ಬೇರೆ. ನೀ ಗ್ಲಾಸ್ ಇಳಿಸು ಹೇಳ್ತೀನಿ. ಇವನೊಬ್ಬ ಸುಮ್ಮನೆ ಇರಲ್ಲ. ನೀನು ಆಚೆ ಕೈ ಚಾಚಿ ಫೀಲ್ ಮಾಡೋ. ತಣ್ಣಗಿದ್ರು ಒಂಥರ ಮಜಾ ಇದೆ. ಇವತ್ತು ನಿಮ್ ತಾತಂಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆ? ಅವ್ರು ಸತ್ರು, ಅವ್ರು ಒಳ್ಳೆ ತಂದಿಂದ ನಮ್ಗೆ ಕಾರ್ ಸಿಗೋ ಹಾಗೆ ಮಾಡಿದಾರಲ್ಲ. ತಾತನ್ ತುಂಬಾ ಮಿಸ್ ಮಾಡ್ಕೊಂತಿದ್ದೆ ಮಗ. ನೋಡೋ, ನಮಗಿಷ್ಟ ಆದವರು, ನಾವು ಇಷ್ಟಪಡೋರು ನಮ್ಮನ್ನು ಬಿಟ್ಟು ಹೋದಾಗ, ಸತ್ತಾಗ ನಾವು ಸಾಯ್ಬೇಕು ಅಂತ ಬಯಸ್ತೀವಿ. ಆದರೆ ಅವ್ರು ಸತ್ರು ಕೂಡ ನಮ್ಮ ಜೊತೆಗೆ ಇದ್ದು ನಮ್ಮನ್ನು ಕಾಪಾಡ್ತಾರೆ, ನಮ್ಗೆ ಸಹಾಯ ಮಾಡ್ತಾರೆ. ಅದನ್ನೆಲ್ಲ ಮರೆತು ಸಾಯ್ಬೇಕು ಅಂತ ಹೋಗ್ತೀವಿ. ಮಗ ಇಲ್ ಬಾ. ಈ ನೇಚರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡೋ. ನಾನು ಬರಲ್ಲಪ್ಪ. ನಾನು ಲಾಸ್ಟ್ ಟೈಮ್ ಇಲ್ಲೇ ಸೂಸೈಡ್ ಮಾಡ್ಕೊಳ್ಳೋಕೆ ಅಂತ ಬಂದು ಹೆದರ್ಕೊಂಡು ವಾಪಸ್ ಹೋಗಿದ್ದೆ. ಅಯ್ಯೋ ನಿನ್ನ, ನಾನು ನನ್ನ ಕಾರಲ್ಲಿ ಜಾಗಕ್ಕೆ ಬರಬೇಕು ಅಂತ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ. ನೀನು ನೋಡಿದ್ರೆ ಈ ಜಾಗ ಅಂತಂದ್ರೆ ಭಯ ಅಂತ ಹೇಳ್ತೀಯಲ್ಲ. ಇದು ಸಾಯೋ ಜಾಗ ಅಲ್ಲ ಕಣ, ಬದುಕೋ ಜಾಗ, ಬದುಕನ್ನ ಎಂಜಾಯ್ ಮಾಡೋ ಜಾಗ, ಪ್ರಕೃತಿನ ಆನಂದಿಸೋ ಜಾಗ. ಬಾರೋ ಬಾರೋ ಇಲ್ಲಿ. ನಿನ್ಗೆ ಪ್ರಕೃತಿ ಬಗ್ಗೆ ಗೊತ್ತಿಲ್ಲ ಕಣ.
ನೀನು ಈ ಪ್ರಕೃತಿನ ಯಾವ ದೃಷ್ಟಿಯಿಂದ ನೋಡ್ತೀಯೋ ಅದು ನಿನಗೆ ಅದೇ ಥರ ಕಾಣುತ್ತೆ. ಸಾಯೋ ಚಿಂತೆ ಬಿಟ್ಟು ಬದುಕೋ ಆಸೆಯಿಂದ ಈ ಪ್ರಕೃತಿನ ನೋಡು. ಈ ಪ್ರಕೃತಿ ಸೌಂದರ್ಯನ ಪ್ರೀತಿಯಿಂದ ಅಪ್ಕೋ. ಆಗ ನಿನಗೆ ಅದರ ನಿಜವಾದ ಅನುಭವ ಸಿಗುತ್ತೆ. ಕಮ್ ವಿತ್ ಮೀ. ಹೌದು, ನೇಚರು, ಫ್ಯಾಮಿಲಿ ಅಂತೆಲ್ಲ ಮಾತಾಡ್ತಿರಲ್ಲ, ನಿಮಗೆ ಹೆಂಡತಿ, ಮಕ್ಕಳು, ಫ್ಯಾಮಿಲಿ ಅಂತ ಯಾರೂ ಇಲ್ವಾ? ಅವ್ರನ್ನ ನೋಡ್ಬೇಕು ಅಂತ ಅನ್ಸಲ್ವಾ? ಅನ್ಸುತ್ತೆ. ನನಗೆ ನನ್ನ ಹೆಂಡತಿ ಮಕ್ಕಳು ಅಂತಂದ್ರೆ ಪ್ರಾಣ. ಅವರೇ ನನ್ನ ಪ್ರಪಂಚ. ಆದ್ರೆ ಏನ್ ಮಾಡೋದು? ಎಲ್ಲ ನಾವು ಅನ್ಕೊಂಡಾಗ ಆಗ್ಬೇಕಲ್ಲ. ಜನ ಸಂಬಂಧಗಳು ನಿಂತಿರೋದು ಜವಾಬ್ದಾರಿ ಮೇಲೆ ಅಂತ ಅನ್ಕೊಂಡಿದ್ದಾರೆ. ಅದು ಹೌದು. ಗಂಡನಾಗಿ ಹೆಂಡತಿಗೋಸ್ಕರ, ತಂದೆಯಾಗಿ ಮಕ್ಕಳಿಗೋಸ್ಕರ ಏನೇನು ಮಾಡಬೇಕೋ ಅದನ್ನೆಲ್ಲ ಮಾಡಲೇಬೇಕು. ಆದರೆ ಆ ಮನುಷ್ಯನಿಗೆ ಪ್ರೀತಿ ಅನ್ನೋದು ಸಿಕ್ಕಿದಾಗ ಅವನಿಗೆ ಜವಾಬ್ದಾರಿ ಅರಿವು ಮೂಡುತ್ತೆ. ಎಲ್ಲ ಸಂಬಂಧಗಳನ್ನ ಹಿಡಿದಿಡೋದು ಪ್ರೀತಿನೇ ಅಲ್ವಾ? ಪ್ರೀತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಹೌದು, ನಿನ್ನ ಮಾತು ನಿಜ. ನಂಗೆ ಮುಂಚೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಆದರೆ ಡಾಕ್ಟರ್ ಪ್ರಿಯಾ ಸಿಕ್ಕಿದ್ಮೇಲೆ ಬದುಕಿದ್ರೆ ಅವಳ ಜೊತೆನೇ ಬದುಕಬೇಕು ಅನಿಸ್ತಿದೆ. ಇದಕ್ಕೆ ಕಾರಣ ಪ್ರೀತಿ ಅಲ್ವಾ? ಪ್ರೀತಿಸ್ತೀನಿ ಅಂತ ನಿನಗೆ ನೀನೇ ಅನ್ಕೊಂಡು ಕೂತಿದ್ರೆ ಆಗಲ್ಲ ಮಗ. ಅದನ್ನ ಅವ್ರ ಹತ್ರ ಹೋಗಿ ಹೇಳ್ಬೇಕು. ಅಯ್ಯೋ, ನನಗೆ ಭಯ ಆಗತ್ತೆ. ಯಾಕೆ ಭಯ ಪಡ್ತೀಯ? ನೀನೇನು ತಪ್ಪು ಮಾಡ್ತಿಲ್ಲ. ಪ್ರೀತಿ ಅನ್ನೋದು ನೋಡ್ದವ್ರ ಮೇಲೆಲ್ಲ ಹುಟ್ಟಲ್ಲ. ಅದು ಬರೋದು ಒಬ್ಬರ ಹೃದಯನ ನಿಜವಾಗ್ಲೂ ಹತ್ರ ಮಾಡ್ಕೋಬೇಕು ಅಂತ ಅನ್ನಿಸ್ದಾಗ ಮಾತ್ರ. ನೋಡು, ಒಂದು ಸೆಂಟೆನ್ಸ್ ಪಕ್ಕ ಒಂದು ಡಾಟ್ ಇಟ್ರೆ ಆ ಸೆಂಟೆನ್ಸ್ ಮುಗೀತು ಅಂತ. ಅದೇ ಆ ಡಾಟ್ ಪಕ್ಕ ಇನ್ನೊಂದು ಡಾಟ್ ಇಟ್ರೆ ಸೆಂಟೆನ್ಸ್ ಇನ್ನೂ ಬಾಕಿ ಇದೆ ಅಂತ. ಪ್ರೀತಿಸ್ತೀನಿ ಅನ್ನೋದು ಜೀವನದ ಬಹಳ ಒಳ್ಳೆ ಸೆಂಟೆನ್ಸ್. ಅದೇ ಅದ್ರ ಪಕ್ಕ ಭಯ ಅನ್ನೋ ಡಾಟ್ ಇಟ್ರೆ ಜೀವನ ಅಲ್ಲೇ ಮುಗ್ದೋಗುತ್ತೆ. ಆದರೆ ಅದರ ಪಕ್ಕ ನಂಬಿಕೆ ಅನ್ನೋ ಇನ್ನೊಂದು ಡಾಟ್ ಇಟ್ರೆ ಜೀವನ ಇನ್ನೂ ಬಾಕಿ ಇದೆ ಅಂತ ಅರ್ಥ. ಅದಾದ್ಮೇಲೆ ಧೈರ್ಯ, ಗೌರವ, ಅಭಿಮಾನ, ಹೀಗೆ ಒಂದಾದ್ಮೇಲೆ ಒಂದು ಡಾಟ್ ಇಡ್ತಾ ಜೀವನನ ಪ್ರೀತಿಯಿಂದ ಬದುಕ್ತಾ ಹೋಗ್ಬೇಕು. ನಿನ್ ಭಯನ ಪಕ್ಕಕ್ಕಿಟ್ಟು ನಿನ್ ಪ್ರೀತಿನ ನಿನಗಿಷ್ಟ ಆದವ್ರ ಹತ್ರ ಹೋಗಿ ಹೇಳ್ಕೊ. ಖುಷಿಯಿಂದ ಬದುಕಕ್ಕೆ ಶುರು ಮಾಡು. ನಡಿ ಹೋಗೋಣ. ಇಷ್ಟು ಸತ್ಯ ಅಲ್ವಾ? ಯಾರು ಅಂತಾನೆ ಗೊತ್ತಿರಲ್ಲ. ಆದ್ರೂ ನೋಡಿದ ಕೂಡಲೇ ಇವ್ರು ನಮ್ಮೋರು ಅನ್ಸುತ್ತೆ. ಹಿಂದೊಂದು ದಿನ ನೋಡಿ ಭಯಪಟ್ಟಿದ್ದ ಜಾಗ ಇವತ್ತು ನೋಡುವಾಗ ಸುಂದರವಾಗಿ ಕಾಣಿಸ್ತಾ ಇದೆ. ಸಾಯ್ಬೇಕು ಅಂತ ಹೊರಟಿದ್ದವನಿಗೆ ಬದುಕಬೇಕು ಅನ್ನೋ ಆಸೆ ಹುಟ್ಟಿದೆ. ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದು ನನಗೆ ಇವಾಗ ಯಾರೋ ನನ್ನೋರು ಇದ್ದಾರೆ ಅನ್ಸಕ್ಕೆ ಶುರುವಾಗಿದೆ. ಯಾರೂ ಇಲ್ಲ ಅಂತ ಅನ್ಕೊಳ್ಳೋದೇ ತಪ್ಪು ಕಾರ್ತಿಕ್. ಒಂದು ಜೀವಕ್ಕೆ ಇನ್ನೊಂದು ಜೀವದ ಆಸರೆನ ಆ ದೇವರು ನಿಶ್ಚಯ ಮಾಡಿರ್ತಾನೆ. ಅವ್ರು ನಮ್ಮನ್ನು ತಲುಪೋವರೆಗೂ ತಾಳ್ಮೆಯಿಂದ ಕಾಯಬೇಕು ಅಷ್ಟೆ. ಇವ್ರು ನನಗಾಗೆ ಹುಟ್ಟಿದ್ದಾರೆ ಅನ್ನೋ ಭಾವನೆ ಒಬ್ರನ್ನ ನೋಡಿ ಬಂದಾಗ ಅದನ್ನು ಅವ್ರಿಗೆ ತಿಳಿಸೋದು ಹೇಗೆ? ಮನಸ್ಸು ಮೆಚ್ಚಿದೆ ಅಂತ ಅವ್ರಿಗೆ ಹೇಳೋದು ಹೇಗೆ?
ಮನಸ್ಸು ಸುಮ್ಮನೆ ಎಲ್ಲರನ್ನ ಇಷ್ಟಪಡಲ್ಲ ಕಾರ್ತಿಕ್. ಅದು ಇಷ್ಟಪಟ್ಟವ್ರನ್ನ ಅದಕ್ಕೆ ದಕ್ಕಿಸ್ಕೊಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಹೌದು ಡಾಕ್ಟರ್, ನಿಮ್ಮ ಮಾತು ನಿಜ. ಇಷ್ಟು ವರ್ಷ ಯಾರಿಗೂ ಸೋಲ್ದೇ ಇದ್ದಿದ್ದು ನನ್ನ ಮನಸ್ಸು ಇವತ್ತು ಒಂದು ಹುಡುಗಿಗಾಗಿ ಸೋತಿದೆ. ಆದರೆ ಅದನ್ನ ಅವಳಿಗೆ ಹೇಗೆ ಹೇಳಿ ಅಂತಲೇ ಅರ್ಥ ಆಗ್ತಿಲ್ಲ. ಡಾಕ್ಟರ್ ಪ್ಲೀಸ್, ನೀವೇನಾದರೂ ಐಡಿಯಾ ಹೇಳಿ. ಅಯ್ಯೋ, ನನಗೆ ಐಡಿಯಾ ಏನೂ ಗೊತ್ತಿಲ್ಲ. ಬಟ್ ಐಲ್ ಟೆಲ್ ಯು ಒನ್ ಥಿಂಗ್. ನಿನ್ಗೊಳ್ಳೆ ಮನಸ್ಸಿದೆ, ಮಗು ಥರ ಇನ್ನೊಸೆಂಟ್ ನೇಚರ್ ಇದೆ. ನಿನ್ನ ಬಗ್ಗೆ ತಿಳಿದವರು ಯಾರೂ ನಿನ್ನ ಮಿಸ್ ಮಾಡ್ಕೊಳ್ಳಲ್ಲ ಕಾರ್ತಿಕ್. ಹಾಗಾದರೆ ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ? ಸಪೋಸ್ ನಾನು ನಿಮ್ಮನ್ನ ಇಷ್ಟಪಡ್ತಿದ್ದೀನಿ ಅಂದರೆ ನೀವೇನು ಹೇಳ್ತೀರಾ? ಪ್ಲೀಸ್ ಏನಾದರೂ ಹೇಳಿ ಡಾಕ್ಟ್ರೆ. ತುಂಬ ಸೈಲೆಂಟಾಗಿರಬೇಡಿ, ಭಯ ಆಗತ್ತೆ. ಏನಾದರೂ ಹೇಳಿ. ಪ್ಲೀಸ್ ಹೇಳಿ ಡಾಕ್ಟರ್ ಪ್ರಿಯಾ ಅವರೇ, ಏನು ಹೇಳ್ತೀರಾ? ಜಸ್ಟ್ ಕಾಲ್ ಮಿ ಪ್ರಿಯಾ. ನೀ ಬಂದೆ ಬಾಳಲ್ಲಿ ಮುಂಜಾನೆ ಮಂಜಿನಂತೆ, ನೀ ನನ್ನ ಸೇರಿಕೊಂಡೆ ಆ ಸೂರ್ಯ ಕಿರಣದಂತೆ. ಆಶ್ಚರ್ಯ ಆನಂದ ಏನೋ ವಿಸ್ಮಯ, ಕಾಯೋದು ಇಷ್ಟವಾಯ್ತು ನಿನ್ನ ದಾರಿಯ. ನಾನೆನ್ನ ಗುಂಗಿನಲ್ಲಿ ತೇಲಿ ಹೋದೆನು, ಪ್ರೀತಿಯಲ್ಲಿ ಹೀಗೆ ಆದೆನು. ನೀ ಬಂದೆ ಬಾಳಲ್ಲಿ ಮುಂಜಾನೆ ಮಂಜಿನಂತೆ, ನೀ ನನ್ನ ಸೇರಿಕೊಂಡೆ ಆ ಸೂರ್ಯ ಕಿರಣದಂತೆ. ನಿಸ ನಿಸ ಸ ಸ ಸ ಸ ಸ ನಿಸ ರಿ ಸ ಸ ಸ ಸ ಸ ಸ ನಿಸ ನಿ ಸ ಸ ಸ ಸ ಸ ಸ ಆ ನಿಸ ನಿ ಸ ಸ ಸ ಸ ಸ ಗರಿ ನಿ ಸ ಸ ಸ ಸ ಸ ಮ ಪ ನಿ ಸ ಸ ಸ ಸ ಸ. ಯಾವಾಗ ಎಲ್ಲಂತ ಗೊತ್ತಿಲ್ಲ, ನಾನಿನ್ನ ಕಣ್ತುಂಬ ನೋಡಿದ್ದು ಮೊದಲ ಸಲ. ಇವಾಗ ಹೊಸದಾಗಿ ಕಾಣ್ತೀಯ ಈ ನನ್ನ ಕಣ್ಣಿಗೆ ನೋಡು ಎಲ್ಲ ಸಲ. ಈ ಒಂಟಿ ಬಾಳಲ್ಲಿ ರುಚಿಯನ್ನ ತುಂಬಾಕೆ ನೀ ಬಂದೆ ಸಿಹಿಯಾದ ಗಂಗೆ ಹಾಗೆ. ನಾನಂತೂ ಇನ್ನೆಂದು ಬಿಡಲಾರೆ ನಿನ್ನನ್ನು, ನನ್ನೊಲವ ಬೆಳಗೋದು ನಿನ್ನನದೇ. ಏಳೇಳು ಜನ್ಮವೆಲ್ಲ ನಾನೆಂದು ನಂಬಲಿಲ್ಲ, ಹಾಗೊಮ್ಮೆ ಇದ್ದರಂತೂ ನಾನಿನ್ನ ಬಿಡುವುದಿಲ್ಲ. ಎಂಬ ರಾಜ್ಯಕ್ಕೆ ನೀರಿಂದು ಮಹಾರಾಣಿಯಾಗಿರುವೆ ಕೇಳೆ ಪ್ರಿಯೆ. ಕಣ್ಣನ್ನೇ ಮಾಡುತ್ತಾ ನೀಯೇನೇ ಕೇಳಿದರು ಹಾರೈಸೋ ಹೊಣೆ ನಂದು ನೋಡೆ ಪ್ರಿಯೆ. ನಿನ್ನೆಲ್ಲ ಕಷ್ಟಗಳ ನನಗೊಮ್ಮೆ ಹೇಳಿಬಿಡು, ಜೊತೆಯಾಗಿ ನೆರಳಾಗಿ ಬರುವೆ ನಾನು.
ಕೈ ತೆಗಿಯೋ. ಯಾಕೋ ಹಿಂಗ್ ಕಾಡ್ತಿದ್ಯಾ? ಲೋ ನನ್ ಗೊಂಬೆ ಕೊಡ್ಸೋ. ಏಯ್, ಅದಕ್ಕೇನು ಅರ್ಜೆಂಟ್ ಇವಾಗ? ಲೋ ಆ ಗೊಂಬೆನ ಯಾರಿಗೋ ಗಿಫ್ಟ್ ಮಾಡಬೇಕು. ಆ ದಿನ ಬೇರೆ ಹತ್ರ ಬರ್ತಾ ಇದೆ. ಪ್ಲೀಸ್ ಕೊಡ್ಸೋ. ಸರಿ ಬಾ ಮಗನೆ, ನಿಂದು ಮುಗಿಸ್ಬಿಡೋಣ. ಇದಾ? ಇದಲ್ಲ. ಇದು? ನಾನು ಹೇಳಿದ್ ನೀನ್ ಮಾಡು. ಬೇರೆ ತೆಗಿ. ಇಲ್ಲ ಇಲ್ಲ. ಏಯ್ ನೋಡೋ ಕರೆಕ್ಟಾಗೆ. ಇಲ್ಲ ಅಂದೆ ತಾನೆ. ಬ್ಯಾಕ್ ಬಾ ಬ್ಯಾಕ್ ಬಾ ಬ್ಯಾಕ್ ಬಾ. ಯಾವುದು? ಇದಾ? ನೋಡು. ಇದಲ್ಲ. ಬ್ಯಾಕ್ ಬಾ ಬ್ಯಾಕ್ ಬಾ. ಹ್ಮ್. ಇದೆ. ಇದೇನಾ? 100% ಇದೆ. ನೋಡು, ಈಗ ಬುಕ್ ಮಾಡಿದ್ದೀನಿ. ಇನ್ನು 2 ದಿನದಲ್ಲಿ ಬರುತ್ತೆ. ಈಗ ಬಿಟ್ಬಿಡೋ ನನ್ನನ್ನ. ಆಂಟಿ, ಅಬ್ಬಾ, ಎಲ್ರ ಆಸೆನೂ ಮುಗೀತು. ಇವತ್ತು ಪಾರ್ಟಿ ಮಾಡೋಣ ಅಂದ್ಕೊಂಡ್ವಿ, ಬಟ್ ಆಮೇಲೆ ಫ್ಲ್ಯಾಶ್ ಆಯಿತು. ಸಾರಿ, ನಾನು ನಿಮ್ಮ ಆಸೆ ಏನು ಅಂತಲೇ ಕೇಳಲಿಲ್ಲ. ಇವಾಗ ಹೇಳಿ, ನಿಮ್ಮ ಆಸೆ ಏನು ಅಂತ. ಅದನ್ನು ನಾನು ಪೂರೈಸ್ತೀನಿ. ನಿಮ್ಮ ಆಸೆ ಈಡೇರಿಸ್ತೀನಿ ಅಂದರೂ ಅಳುನಾ? ಯಾಕೆ, ಏನಾಯಿತು? ನಿಮ್ಗೇನು ಬೇಕು ಹೇಳಿ, ನಾನು ತಂದ್ಕೊಡ್ತೀನಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಈ ಕಣ್ಣೀರು ಖುಷಿಗೆ ಬರ್ತಿರೋದು ಕಾರ್ತಿಕ್. ನನಗೆ ತಂದ್ಕೊಡೋದೇನು ಬೇಡ, ಕರ್ಕೊಬಂದ್ರೆ ಸಾಕು. ಕರ್ಕೊಂಬರ್ಬೇಕಾ? ಯಾರನ್ನ? ಎಲ್ಲಿದ್ದಾರೆ? ನನ್ನ ಫ್ರೆಂಡ್ ಫ್ಯಾಮಿಲಿಗೆ ನನ್ನ ಕೈ ರುಚಿಯ ಸ್ಪೆಷಲ್ ಅಡುಗೆ ಮಾಡಿ ಊಟಕ್ಕೆ ಕರಿಬೇಕು. ಅದೇ ನನ್ನ ಆಸೆ. ಅಷ್ಟೇನಾ? ಅದೇನು ಸ್ಪೆಷಲ್ ಊಟ ಹಾಕಬೇಕು ಅಂತ ಹರಕೆ ಇಟ್ಕೊಂಡಿದ್ದೀರಾ? ಅವರು ನನ್ನ ಮಗಂಗೆ ಪುನರ್ಜನ್ಮ ಕೊಟ್ಟವರು. ಅದಕ್ಕೆ ಅವನು ಹುಟ್ಟಿದಬ್ಬದ ದಿವಸ ಅಡುಗೆ ಮಾಡಿ ಅವರಿಗೆ ಊಟ ಬಡಿಸ್ಬೇಕು ಅಂದ್ಕೊಂಡೆ. ಆದರೆ ಅದು ನೆರವೇರಲೇ ಇಲ್ಲ. ಓಕೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಆಸೆನ ನಾನು ನೆರವೇರಿಸ್ತೀನಿ. ನಿಮ್ಮ ಮಗನ ಬರ್ಡೇ ಯಾವಾಗ ಹೇಳಿ? ಆಗಸ್ಟ್ 3ಕ್ಕೆ. ಅಂದರೆ ನಾಳಿದ್ದು. ಇವತ್ತಾಗಲೇ August 1. ಅಯ್ಯೋ, ಹೇಗೆ ಹುಡ್ಕೋದವ್ರನ್ನ 2 ದಿನದಲ್ಲಿ? ಅವ್ರನ್ನ ಹುಡ್ಕೋದು ಬಹಳ ಸುಲಭ ಕಾರ್ತಿಕ್. ಅವರಿಲ್ಲೇ ಅಕ್ಕಪಕ್ಕದ ಊರಲ್ಲೇ ಇದ್ದಾರೆ. ಹೌದಾ? ಸರಿ ಬಿಡಿ, ಒಳ್ಳೇದಾಯ್ತು. ಯಾವ ಊರಂತ ಹೇಳಿ, ಕರ್ಕೊಂಬರ್ತೀನಿ. ಹತ್ರದಲ್ಲಿದ್ದಾರೆ ಅಂತ ಅಷ್ಟೇ ಗೊತ್ತು, ಆದರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅಯ್ಯಯ್ಯೋ, ಹಾಗಾದ್ರೆ ಹೆಂಗೆ ಮೇಡಮ್ ಅವ್ರನ್ನ ಹುಡ್ಕೋದು? ಸರಿ, ಅವ್ರು ಯಾರಂತ ಹೇಳಿ ಹುಡ್ಕಕ್ಕೆ ಪ್ರಯತ್ನ ಪಡ್ತೀನಿ. ನೀನು ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ನಿನ್ನ ಪಕ್ಕದ ಬೆಡ್ಡಲ್ಲಿದ್ರಲ್ಲ, ಅವರೇ. ಓ, ಆಂಟಿ ಫ್ಯಾಮಿಲಿನಾ? ಸರಿ ಬಿಡಿ, ಅವ್ರ ಬಗ್ಗೆ ಪ್ರಿಯಾ ಹತ್ರ ವಿಚಾರಿಸ್ತೀನಿ. ಅವಳಿಗೆ ಗೊತ್ತಿರುತ್ತೆ. ಹೇಗಾದರೂ ಮಾಡಿ ಅವ್ರನ್ನ ಕರ್ಕೊಂಬರ್ತೀನಿ. ಯಾಕೆ ಸರಿಯಾಗಿ ಊಟ ಮಾಡ್ತಾ ಇಲ್ವಾ? ಪ್ರಿಯಾ, ನೋಡಿ, ನೀವು ರೆಸ್ಟ್ ತಗೋತಾ ಇರಿ, ನಾನು ಬರ್ತೀನಿ. ಕಾರ್ತಿಕ್, ಡ್ಯೂಟಿ ಟೈಮಲ್ಲಿ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ದೀನಿ ತಾನೆ? ಸಾರಿ, ತುಂಬ ಅರ್ಜೆಂಟ್ ಇತ್ತು. ನಂಗೊಂದು ಹೆಲ್ಪ್ ಆಗಬೇಕಿತ್ತು, ಅದಕ್ಕೆ ಬಂದೆ. ಏನಂತ ಅರ್ಜೆಂಟ್ ಹೆಲ್ಪ್? ನಾನಿಲ್ಲಿದ್ದಾಗ ಪಕ್ಕದ ಬೆಡ್ಡಲ್ಲಿ ಒಂದು ಫ್ಯಾಮಿಲಿ ಇದ್ರಲ್ಲ? ಹೌದು, ಆಂಟಿ ಫ್ಯಾಮಿಲಿ. ಹಾಂ, ಅವ್ರ ಊರು ಯಾವುದು? ಇಲ್ಲೇ ಪಕ್ಕದ್ದೇ, ಜಾಮ್ಲೆ. ಒಂಚೂರು ಹೋಗೋಣವಾ?
ಪ್ರಿಯಾ, ಡಿನ್ನರ್ ಪಾರ್ಟಿಗೆ ನೀನು ಮನೆಗೆ ಬರ್ತೀಯಾ ಪ್ಲೀಸ್? ನಾನಾ? ಪ್ಲೀಸ್ ಪ್ರಿಯಾ, ನಿನ್ನ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಅಷ್ಟೊಂದು ಇಂಪಾರ್ಟೆಂಟ್ ವಿಷಯ ಇದ್ರೆ ನಾನು ಬರ್ತೀನಿ. ಶ್ಯೂರಾ? ಶೋ. ಆಂಟಿ, ಅಡಿಗೆಗೆ ರೆಡಿ ಮಾಡ್ಕೊಡೋಣವಾ? ಬನ್ನಿ ಬನ್ನಿ ಬನ್ನಿ. ನೀನ್ ಕೂತ್ಕೋ, ನಾವು ಸರ್ವ್ ಮಾಡ್ಕೋತೀವಿ. ಏಯ್, ನೀನ್ ತಿನ್ನಕ್ಕಾಗಲ್ಲ, ಬಾರ. ಏಯ್, ಡೌ ಹೊಡಿಯಕ್ಕೂ ಆಗಲ್ಲ, ನಡಿಯಾ. ಬಿಟ್ಟ ಅಂದ್ರೆ ಸುಮ್ಮನೆ ಡಿಸ್ಟರ್ಬ್ ಮಾಡ್ಬೇಡ, ಸುಮ್ಮನೆ. ನನ್ನ ಎಷ್ಟೋ ವರ್ಷದ ಕನಸು ಈಗ ನನ್ಸಾಯ್ತು. ನನ್ನ ಮಗಂಗೆ ಪುನರ್ಜನ್ಮ ಕೊಟ್ಟವರು ಹೀಗೆ ಖುಷಿ ಖುಷಿಯಾಗಿರ್ಲಿ ದೇವ್ರೆ. ಥ್ಯಾಂಕ್ ಯು ಫಾರ್ ದ ವಂಡರ್ಫುಲ್ ಡಿನ್ನರ್ ಕಾರ್ತಿಕ್. ಆ ಗಂಡ ಹೆಂಡತಿ, ಅವ್ರ ಮಗು, ಹೀಗೆ ಒಂದು ಫ್ಯಾಮ್ಲಿ ಜೊತೆ ಕೂತು ಊಟ ಮಾಡೋದ್ರಲ್ಲಿ ಸಿಗೋ ಸಂತೋಷನೇ ಬೇರೆ ಅಲ್ವಾ? ಆ ಗಂಡ ಹೆಂಡತಿನ ಗಮನಿಸಿದ್ಯಾ? ಅವ್ರೊಬ್ರನ್ನೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಪ್ರತಿ ಸಲ ಅವ್ರೊಬ್ರಿಗೊಬ್ರು ಏನನ್ನೋ ಪ್ರಾಮಿಸ್ ಮಾಡ್ಕೊಂಡ್ರು ಅನ್ಸುತ್ತೆ. ಅವ್ರ ಪ್ರತಿ ಸ್ಮೈಲಲ್ಲೂ ಏನೋ ಮಾತಾಡ್ಕೋತಾರೆ. ಬಾಯ್ ಬಿಟ್ಟು ಮಾತಾಡ್ದೇನೆ ಒಬ್ರಿಗೊಬ್ರು ಅವ್ರ ಫೀಲಿಂಗ್ಸ್ನ ಕಣ್ಗಳಲ್ಲೇ ಶೇರ್ ಮಾಡ್ಕೋತಾರೆ. ಅದೇ ನಿಜವಾದ ಪ್ರೀತಿ ಅಲ್ವಾ? ಯು ನೋ ವಾಟ್, ನನಗೂ ಈ ರೀತಿ ನನ್ನದೇ ಆದ ಒಂದು ಫ್ಯಾಮಿಲಿ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಅಂಥ ಈ ರೀತಿ ಆದ ಒಂದು ಮನೆ. ನಾನು ಏನೂ ಹೇಳಲಿಲ್ಲ ಅಂದರೂ ನನ್ನ ಕಣ್ಗಳಲ್ಲೇ ನನ್ನ ಸುಖ ದುಃಖಗಳನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಮುಕ್ತ ಗಂಡ, ಪ್ರೀತಿ ಗುರ್ತಾಗಿ ಒಂದು ಮಗು.
ಸಾರಿ, ನೀನೇನೋ ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತ ಹೇಳ್ತಾ ಇದ್ದೆ. ನಾನು ನನ್ನ ಡ್ರೀಮ್ ಬಗ್ಗೆ ಹೇಳ್ತಾ ನಿಂತೆ. ಆ ಫ್ಯಾಮಿಲಿ, ಆ ವಾತಾವರಣ, ಐ ಜಸ್ಟ್ ಲಾಸ್ಟ್ ಮೈ ಸೆಲ್ಫ್ ಇನ್ ಹ್ಯಾಪಿನೆಸ್. ಓಕೆ, ನೀನೇನೋ ಹೇಳಬೇಕು ಅಂತ ಹೇಳ್ತಾ ಇದ್ದೆ. ಗೋ ಹೆಡ್, ಐ ಆಮ್ ಲಿಸ್ನಿಂಗ್. ಏನಿಲ್ಲ, ನಿನ್ನ ಫ್ಯಾಮಿಲಿ ತುಂಬ ಮಿಸ್ ಮಾಡ್ಕೊತಿದ್ದೆ ಅಂತ ಹೇಳ್ತಿದ್ಯಲ್ಲ, ಅದಕ್ಕೆ ನೀನು ಖುಷಿಯಾಗಲಿ ಅಂತ ಇನ್ವೈಟ್ ಮಾಡಿದೆ. ನೀನು ಬರ್ತೀಯೋ ಇಲ್ವೋ ಅಂತ ತುಂಬ ಭಯ ಆಗಿತ್ತು, ಅದಕ್ಕೆ ಇಂಪಾರ್ಟೆಂಟ್ ವಿಷಯ ಇದೆ ಅಂತ ಸುಳ್ಳು ಹೇಳಿದೆ. ಸಾರಿ ಪ್ರಿಯಾ. ಸರಿ, ನಾನು ಹೊರಡ್ತೀನಿ, ಲೇಟ್ ಆಯಿತು, ಬಾಯ್. ಸಾರಿ ಪ್ರಿಯಾ, ನಾನು ಆ್ಯಕ್ಚುಲಿ ನಿನ್ನ ಕರೆದಿದ್ದೆ ನನಗೆ 4 ಜನ ಆತ್ಮಗಳು ಕಾಣ್ತಾ ಇದ್ದಾರೆ ಅಂತ ನೀನು ಹೇಳೋದಕ್ಕೆ. ಆದರೆ ನಿಜ ಹೇಳಿದ್ರೆ ಎಲ್ಲಿ ನಿನ್ನನ್ನು ಬಿಟ್ಟು ಹೋಗ್ಬಿಡ್ತೀಯೋ, ನೀನು ಪ್ರೀತಿ ಕಳ್ಕೊಂಡ್ಬಿಡ್ತೀನೋ ಅಂತ ನಿನಗೆ ಹೇಳಲಿಲ್ಲ. ಐಮ್ ಸಾರಿ. ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಪ್ರೀತಿ ನುಡಿಸ್ಕೊಳ್ಳೋದಕ್ಕೆ ನನಗೆ ಬೇರೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಹುಡುಗಿ ಮಾತ್ರ ತುಂಬಾ ಮುದ್ದಾಗಿದ್ಲು. ತುಂಬಾ ಚೆನ್ನಾಗಿದ್ದಾಳೆ. ವೆರಿ ಗುಡ್. ಆಮೇಲೆ ಅವರಿಬ್ರು ಜೋಡಿ ಇದೆಯಲ್ಲ, ಫ್ಯಾಂಟಾಸ್ಟಿಕ್, ಮಾರ್ವಲಸ್. ಅದು ಅಲ್ಲದೆ ಅವ್ನ ಫೇಸ್ ಮೇಲೆ ಇದ್ದ ಸ್ಮೈಲ್ ನೋಡಿ ತುಂಬಾನೇ ಖುಷಿ ಆಯ್ತು. ಕಾರ್ತಿಕ್ ಬಂದ. ಕಾರ್ತಿಕ್, ಇಷ್ಟೊತ್ತು ನಿನ್ ಬಗ್ಗೆನೆ ಮಾತಾಡ್ತಿದ್ವಿ ನಾವು. ಹುಡುಗಿ ಮುದ್ದಾಗಿ ಲಕ್ಷಣವಾಗಿದ್ದಾಳೆ. ಮದ್ವೆ ಆದ್ಮೇಲೆ ನಿನ್ ಹುಡುಗಿಗೆ ರುಚಿಯಾಗಿ ಅಡಿಗೆ ಮಾಡೋದು ನಾನೇ ಹೇಳ್ಕೊಡ್ತೀನಿ. ಕೊನೆಗೂ ನನ್ನ ಆಸೆನ ಈಡೇರಿಸ್ಬಿಟ್ಟೆ. ರಿಯಲಿ ಕಾರ್ತಿಕ್, ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಫಾರ್ ಯು. ಕರ್ಕೊಂಡ್ ಬಾ ನೀನ್ ಹುಡುಗಿನ, ಎಲ್ಲರೂ ಒಟ್ಟಿಗೆ ಜಾಲಿ ರಾಡಿ ಹೋಗೋಣ. ಯಾರೇನೇ ಹೇಳಿ, ಮನೆಗೆ ಮಹಾಲಕ್ಷ್ಮಿ ಬಂದಾಗ ಬಂದಿದ್ದಾಳೆ ಅವಳು. ಮುಂದೆ ನಿಮ್ಮಿಬ್ಬರ ದಾಂಪತ್ಯ ಜೀವನ ತುಂಬಾನೇ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಜ್ಞಾಪಕ ಇಟ್ಕೋ, ಮುಂದೆ ಏನೇ ಕಷ್ಟ ಬಂದ್ರು ಹೆದರ್ಕೋಬೇಡ. ಜೀವನ ಪೂರ್ತಿ ನಾನು ನಿನ್ ಜೊತೆ ಇರ್ತೀನಿ. ಏನೋ ಅಂದ್ರೆ ಅವಳಿ ಮನೆಗ್ ಬರ್ತಾಳ, ನಾನ್ ಮಾತ್ರ ನನ್ ಬೆಡ್ರೂಮ್ ಬಿಟ್ಕೊಡಲ್ಲ. ನಾನು ಇಲ್ಲೇ ಇರ್ತೀನಿ, ನೀವ್ ಬೇರೆ ಮನೆ ನೋಡ್ಕೊಳ್ಳಿ. ನೋಡಿ, ನಿಮ್ಮೆಲ್ಲರ ಆಸೆಗಳನ್ನ ನಾನು ಈಡೇರಿಸಿದ್ದೀನಿ. ನಾನು ಏನೋ ಇಷ್ಟು ದಿನ ಹೋಗ್ಲಿ ಅಂತ ಸುಮ್ಮನೆ ಇದ್ರೆ ಎಲ್ರು ನನ್ನ ತಲೆ ಮೇಲೆ ಇರ್ತಾ ಇದ್ದೀರಾ? ನೀವು ಹೇಳಿದ್ನೆಲ್ಲ ಮಾಡ್ಕೊಟ್ಟಿದ್ದೀನಿ. ಹೋಗ್ತಿರೋ ಇಲ್ಲ ನಿಮ್ಮನ್ನೆಲ್ಲ ಕಳ್ಸಕ್ಕೆ ನಾನೇ ಬೇರೆ ವ್ಯವಸ್ಥೆ ಮಾಡಬೇಕೋ ನೀವೇ ಡಿಸೈಡ್ ಮಾಡ್ಕೊಳ್ಳಿ.
ಕಾರ್ತಿಕ್, ಇವತ್ತು ಯಾವ ಅಡುಗೆ ಹೇಳ್ಕೊಡ್ಲಿ ನಿನಗೆ? ಸರ್ ಪಾರ್ಸಲ್. ಹುಡುಗನ ಆಸೆನೇ ಈಡೇರಿಸಲಿಲ್ವಲ್ಲ, ಹೊರಟೋಗಿದ್ದಾನೆ. ತಗೊಳ್ಳೋ, ನೀನು ತಿನ್ನೋ. ಬೇಡ, ಇವತ್ತು ಒಂದಿನ ತಿನ್ನೋ ಪ್ಲೀಸ್. ನಂಗೆ ಬೇಡ. ಅಯ್ಯೋ ಅರೆ ಹೋಗ್ಲಿ ಬಿಡು, ಕೆಳಗೆ ಬಿದ್ದಿದ್ದು ಯಾಕೆ ತೆಗಿತೀಯಾ? ಏನಾಗಲ್ಲ ಇರೋ. ದೇವ್ರು ಬೇಕಾ ದೆವ್ವ ಬೇಕಾ? ಏನಿದು ಚಿಕ್ಕ ಮಕ್ಳ ಥರ? ನಿಂಗೆ ದೇವ್ರು ಬೇಕಾ ದೆವ್ವ ಬೇಕಾ? ಸರಿ, ದೇವ್ರು. ಹಾಗಾದ್ರೆ ತಿನ್ನು, ಏನೂ ಆಗಲ್ಲ. ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಅಮ್ಮ ಹೀಗೆ ಮಾಡ್ತಾ ಇದ್ಲು ಗೊತ್ತಾ? ಅಮ್ಮ ಯಾವಾಗಲೂ ಹೇಳೋಳು, ನಾವು ಎಷ್ಟೇ ದೊಡ್ಡವರಾದರೂ ನಮ್ಮೊಳಗಿರೋ ಆ ಚಿಕ್ಕ ಮಗುನ ಕಾಣೆ ಆಗಕ್ಕೆ ಬಿಡಬಾರ್ದು ಅಂತ. ನಿಂಗೆ ದೇವ್ರು ಬೇಕಾ ದೆವ್ವ ಬೇಕಾ? ದೇವ್ರಾ? ಆನು ನಾವು ಎಷ್ಟೇ ದೊಡ್ಡವರಾದ್ರೂ ನಮ್ಮೊಳಗಿರೋ ಮಗುನ ನಾವು ಕಾಣೆ ಆಗಕ್ ಬಿಡ್ಬಾರ್ದು. ಆ ಮಗುನ ನಾವು ಜೋಪಾನ ಮಾಡಿದ್ರೆ ಲೈಫ್ ಅನ್ನೋದು ನಿನ್ ಬಾಯಲ್ಲಿರೋ ಸ್ವೀಟ್ ಅಷ್ಟೇ ಸ್ವೀಟ್ ಆಗಿರುತ್ತೆ. ತಿನ್ನು ಅದನ್ನ, ಆ ಮಾಡು, ತಿನ್ನು. ಅಮ್ಮ,
ಪಾಪಿನತ ದೃಷ್ಟ ನಾನು. ನನ್ನವ್ರು ಯಾರೂ ಇಲ್ಲ ಅಂತ ಸಾಯಕ್ಕೆ ಹೊರಟಿದ್ದೆ. ಆದ್ರೆ ನನ್ನವರೇ ನನ್ನ ಜೊತೆ ಇಷ್ಟು ದಿನ ಇದ್ರು. ಅವ್ರನ್ನ ಗುರ್ತು ಹಿಡಿದೆ. ಹೆತ್ತು ಅಮ್ಮನ್ನೇ ನಾನು ಮೇಡಮ್ ಅಂತಿದ್ದೆ. ಅವ್ರನ್ನ ನೆನಪು ಮಾಡ್ಕೊಳ್ಳೋ ಪ್ರಯತ್ನನೂ ಮಾಡಲಿಲ್ಲ. ಒಂದೇ ಒಂದ್ಸಲ ನೋಡ್ಬೇಕು ನಿಮ್ಮನ್ನೆಲ್ಲ ನಾನು. ಅಮ್ಮ, ಅಪ್ಪ, ಅಣ್ಣ, ತಾತ ಅಂತೆಲ್ಲ ಕರಿಬೇಕು ನಿಮ್ಮನ್ನ. ಒಂದೇ ಒಂದ್ಸಲ ಬನ್ನಿ ಪ್ಲೀಸ್. ಅಪ್ಪ, ಅಮ್ಮ, ಅಣ್ಣ, ತಾತ ಒಂದೇ ಒಂದ್ಸಲ ಬನ್ನಿ ಪ್ಲೀಸ್. ನನಗೆ ಕ್ಷಮಿಸಿ. ಒಂದೇ ಒಂದ್ಸಲ ಬನ್ನಿ ಪ್ಲೀಸ್ ಬನ್ನಿ. ಅಣ್ಣ, ಲೋಪು ತಗೋ, ಈ ಗೊಂಬೆನ ನೀನು ಕೊಡಬೇಕು ಅಂತಾನೆ ಕೇಳಿದ್ದು. ನಿನ್ನ ಜೊತೆ ಯಾರೂ ಇಲ್ಲ ಅನ್ಕೋಬೇಡ. ತಾತ, ಕಾರ್ತಿಕ್ ಡಾರ್ಲಿಂಗ್, ನೀನೇನು ಅನ್ಕೊಂಡಿದ್ಯೋ ಅದನ್ನ ಸಾಧಿಸಿ ತೋರಿಸ್ಬೇಕು ಏನೋ. ನಮ್ಮನೆ ಆಚೆ ಗುಡ್ಡ ಬೆಟ್ಟಗಳಿದೆಯಲ್ಲ, ಅದು ದೇವರು ನಮಗೋಸ್ಕರ ಮಾಡಿರೋ ಯಶಸ್ಸಿನ ಮೆಟ್ಲುಗಳು. ಅದನ್ನು ಹತ್ತುತ್ತಾ ಹೋದರೆ ನಾವು ನಮ್ಮ ಗುರಿ ಮುಟ್ತೀವಿ. ನೀನು ಅಷ್ಟೆ, ಭವಿಷ್ಯದ ಬಗ್ಗೆ ಕನಸು ಕಾಣ್ತಾ ಸಂತೋಷವಾಗಿ ಬಾಳ ಬದುಕು. ಹಿರಿಯರ ಆಶೀರ್ವಾದ ನಿಮ್ಮಿಬ್ಬರ ಮೇಲೆ ಸದಾ ಇರುತ್ತೆ ಕಣು. ಏನೋ ಅಂತೂ ಇಂತೂ ನನ್ನ ಮಗ ಸಂಸಾರದ ಜವಾಬ್ದಾರಿನ ಹೊರಕ್ಕೆ ರೆಡಿ ಆದ. ಖುಷಿ ಆಯ್ತು ಮಗನೇ. ಅಪ್ಪ, ಒಬ್ಬ ತಂದೆ ತನ್ನ ಮಗನಿಂದ ಅಪೇಕ್ಷೆ ಪಡೋದಿದ್ದನ್ನೇ. ಮಗ ತನ್ನ ಕಾಲ ಮೇಲೆ ನಿಂತ್ಕೊಂಡು ತನ್ನ ಜವಾಬ್ದಾರಿಗಳನ್ನೆಲ್ಲ ವಹಿಸ್ಕೊಂಡು ಜೀವನವನ್ನು ನಿಷ್ಠೆಯಿಂದ ಧೈರ್ಯದಿಂದ ಬದುಕಬೇಕು. ಅದಕ್ಕೆ ನೀನು ರೆಡಿಯಾಗಿದ್ಯಾ ಮಗ? ಐ ಆಮ್ ಹ್ಯಾಪಿ ಫಾರ್ ಯು. ಇದಿನ್ನೂ ನನ್ನ ಜೊತೆ ಯಾಕಿದೆ ಅಂತ ನಿಂಗೆ ಗೊತ್ತಿಲ್ಲ ಅಲ್ಲ? ಖುಷಿಯಿಂದ ಅಥವಾ ನನಗಿಷ್ಟ ಅಂತಲ್ಲ, ಇದ್ರ ಮೇಲಿರೋ ಸೆಟ್ಟು, ಇದರಿಂದಾನೇ ಐ ಆಮ್ ಸಾರಿ ಮಗನೇ. ಐ ಆಮ್ ವೆರಿ ಸಾರಿ. ಅಮ್ಮ, ನಾನು ನಿನ್ ಬಿಟ್ಟು ದೂರ ಹೋಗಿಲ್ಲ ಕಾರ್ತಿಕ್. ದೇವರು ಮನುಷ್ಯರನ್ನಷ್ಟೇ ದೂರ ಮಾಡೋದು. ದುಃಖದಲ್ಲಿರೋರಿಗೆ ಸಮಾಧಾನಕ್ಕಾಗಿ ಅವ್ರ ನೆನಪನ್ನ ಬಿಟ್ಟಿರ್ತಾನೆ. ಅದನ್ನ
ನೆನಪು ಮಾಡ್ಕೊಳ್ಳೋದು ಬಿಡೋದು ಮನುಷ್ಯರ ಕೈಲಿರುತ್ತೆ ಅಷ್ಟೇ. ನಾನು ಹೇಳಿಲ್ವಾ ನಮ್ಮ ಮಗ ನಮ್ಮನ್ನ ಕಂಡು ಹಿಡ್ದೇ ಹಿಡಿತಾನೆ ಅಂತ. ನನ್ನ ಸೊಸೆ ತುಂಬ ಮುದ್ದಾಗಿದ್ದಾಳೆ. ಅವಳನ್ನ ಜೋಪಾನವಾಗಿ ನೋಡ್ಕೊ.